ಮಕ್ಕಳು ಮರೆತರು ತಾಯಿಯು ಮರೆವಳೆ ತನ್ನಯ ಶಿಶುಗಳನ್ನು. ಮಕ್ಕಳು ಮರೆತರು ತಾಯಿಯು ಮರೆವಳೆ ತನ್ನಯ ಶಿಶುಗಳನ್ನು. ಮಣ್ಣಿನೊಳಾಡುವ ನಮ್ಮನು ಎತ್ತಲು, ಮಣ್ಣಿನೊಳಾಡುವ ನಮ್ಮನು ಎತ್ತಲು ಚಾಚಿದ ಕೈ ನೋಡು. ಮಣ್ಣಿನೊಳಾಡುವ ನಮ್ಮನು ಎತ್ತಲು ಚಾಚಿದ ಕೈ ನೋಡು. ತಾಯಿಯ ಚಾಚಿದ ಕೈ ನೋಡು. ಜಗದಿ ಸಂತೆಯೊಳಲೆಯುವ ಮನುಜ ನಿಲ್ಲೋ ಒಂದು ಕ್ಷಣ. ತಾಯಿಯ ನೆನೆಯಲು ಬಂದಿದೆ ಶುಭ ದಿನ. ತಾಯಿಯ ನೆನೆಯಲು ಬಂದಿದೆ ಶುಭ ದಿನ. ಹಾಡು ತುಂಬಿ ಮನ ತಾಯಿಯ ಹಾಡೋ ತುಂಬಿ ಮನ. ಭವದೀಪವಣೆಗಳೆಲ್ಲವ ಮರೆತು, ಭವದೀಪವಣೆಗಳೆಲ್ಲವ ಮರೆತು ಜೈವ ಎಂದೆನ್ನೋ. ಭವದೀಪವಣೆಗಳೆಲ್ಲವ ಮರೆತು ಜೈವ ಎಂದೆನ್ನೋ. ಪಾಪದ ರಾಶಿಗೆ ಇಡು ನೀ ತಾಯಿಯ, ಪಾಪದ ರಾಶಿಗೆ ಇಡು ನೀ ತಾಯಿಯ ಸ್ಮರಣೆಯ ಬೆಂಕಿಯನು. ತಾಯಿಯ ಸ್ಮರಣೆಯ ಬೆಂಕಿಯನು. ಪಾಪದ ರಾಶಿಗೆ ಇಡು ನೀ ತಾಯಿಯ ಸ್ಮರಣೆಯ ಬೆಂಕಿಯನು. ತಾಯಿಯ ಸ್ಮರಣೆಯ ಬೆಂಕಿಯನು. ಜಗದಿ ಸಂತೆಯೊಳಲೆಯುವ ಮನುಜ ನಿಲ್ಲೋ ಒಂದು ಕ್ಷಣ. ತಾಯಿಯ ನೆನೆಯಲು ಬಂದಿದೆ ಶುಭ ದಿನ. ತಾಯಿಯ ನೆನೆಯಲು ಬಂದಿದೆ ಶುಭ ದಿನ. ಹಾಡು ತುಂಬಿ ಮನ ತಾಯಿಯ ಹಾಡು ತುಂಬಿ ಮನ. ತಾಯಿಯ ಹಾಡು ತುಂಬಿ ಮನ. ತಾಯಿಯ ಹಾಡು ತುಂಬಿ ಮನ. ನಾಮವನ್ನು ಕೊಡ್ತೇನೆ. ದಿವ್ಯತೆಯನ್ನ ಒಟ್ಟಿಗೆ ಒಂದೇ ಹಾಡಲ್ಲಿ ಸ್ಮರಿಸುವಂಥದ್ದು ನಾಮಾವಳಿ. ಮೊದಲನೇ ಸಾಲ ಹೇಳ್ತೇನೆ, ಅನುಸರಿಸಿ. ಕೃಷ್ಣ ರಾಮ ರಾಮ ಗೋವಿಂದ ಹರೆ ಹರೆ. ಕೃಷ್ಣ ರಾಮ ರಾಮ ಗೋವಿಂದ ಹರೆ ಹರೆ. ರಾಮ ಕೃಷ್ಣ ಜಗದ್ಗುರು.
शारदाम्बा कृपामयी शारदाम्बा कृपामयी शारदाम्बा कृपामयी शारदाम्बा जयति राजा विवेकानंदा जयति राजा विवेकानंदा विश्ववन्द्या नमोस्तुते विश्ववन्द्या नमोस्तुते विश्ववन्द्या नमोस्तुते विश्ववन्द्या नमोस्तुते ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಇನ್ನು ಸ್ವಲ್ಪ ಮಹಿಳೆಯರು ಯಾರು ಸಾಧ್ಯ ಆಗ್ತದೆ ಎದುರು ಬಂದು ಕೂತ್ಕೊಂಡ್ರೆ ಬಹಳ ಒಳ್ಳೇದಾಗ್ತದೆ. ಇನ್ನು ನೋಡಿ ನನಗೂ ಖುಷಿ ಆಗ್ತದೆ. ನನಗೆ ಕೂಲಿ ಸಾಧ್ಯ ಇದೆ ಅವರು ಕಾಣುವುದು ಬೇಡ. ಸ್ವಲ್ಪ ವೇಗವಾಗಿ ನೀವು ಜೋರಾಗಿದ್ದೀರಿ. ಕೃಷ್ಣ ರಾಮ ರಾಮ ಗೋವಿಂದ ಹರೆ ಹರೆ 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 ರಾಮ ಕೃಷ್ಣ ಜಗದ್ಗುರು ರಾಮ ಕೃಷ್ಣ ಜಗದ್ಗುರು ರಾಮ ಕೃಷ್ಣ ಜಗದ್ಗುರು जगज्जननी प्रेम स्वरूपिणी जगज्जननी प्रेम स्वरूपिणी जगज्जननी प्रेम स्वरूपिणी जगज्जननी प्रेम स्वरूपिणी शारदाम्बा कृपामयी 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 जयति राजा विवेकानंदा जयति राजा विवेकानंदा जयति राजा विवेकानंदा जयति राजा विवेकानंदा विश्ववन्द्या नमोस्तुते 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 राम कृष्ण
ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುದೇವ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜನನೀಂ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತ್ರಯೋಶ್ರಿತಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ಪಾಪಹಾರಿಣಿ. ಎನ್ನೆ ತಿಳಿಸಿದರೆ ಶ್ರೀಮಾತೆಯವರು ಅವರ ಜೀವನದಲ್ಲಿ ಅವರ ಬೇರೆ ಬೇರೆ ಒಂದು ಪಾತ್ರಗಳಲ್ಲಿ ಅವರು ಇರುವುದನ್ನು ನೋಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಮಾತೆಯಾಗಿ, ಗುರುವಾಗಿ ಮತ್ತೆ ಜಗಜ್ಜನನಿಯಾಗಿ ಅವರು ತಮ್ಮ ಜೀವನದಲ್ಲಿ ಕೆಲವು ಘಟನೆಗಳ ಮೂಲಕ ತೋರುತ್ತದೆ. ಹಾಗೆ ನಿನ್ನೆ ನಾವು ಗುರುವಾಗಿ ಶ್ರೀಮಾತೆಯವರು ಯಾವ ರೀತಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ರು, ಯಾವ ರೀತಿ ಆ ಒಂದು ಮಹತ್ವದ ಸ್ಥಾನವನ್ನ ಅತ್ಯದ್ಭುತವಾಗಿ ಅಲ್ಲಿ ನಡೆಸಿಕೊಟ್ರು ಅಂತ ಹೇಳಿ ನಾವು ನೋಡಿದ್ವಿ. ಇವತ್ತು ಶ್ರೀಮಾತೆಯವರ ದೈವತ್ವ, ದೇವಿಯಾಗಿ ಜಗಜ್ಜನನಿಯಾಗಿ ಶ್ರೀಮಾತೆಯವರು ಹೇಗೆ ಜನರನ್ನ ಉದ್ಧಾರ ಮಾಡಿರೋದು, ಅವರ ದೈವತ್ವ ಹೇಗೆ ಕೆಲವು ಕಡೆ ಎಲ್ಲ ಪ್ರಕಟಗೊಳ್ತಾ ಇತ್ತು ಅನ್ನೋದನ್ನ ಇವತ್ತು ನೋಡೋಣಂತೆ. ಈ ಒಂದು ದೈವತ್ವ ಅನ್ನೋದು ಅದನ್ನ ಗುರುತಿಸುವಂಥದ್ದು. ಈಗ ನಾವು ನೋಡ್ತೇವೆ ಶ್ರೀ ಭಗವಾನ್ ಶ್ರೀರಾಮಚಂದ್ರ ಆಗ್ಬೋದು, ಭಗವಂತ ಶ್ರೀಕೃಷ್ಣನಾಗಿ ಅವತರಿಸಿದಾಗ ನೋಡ್ಬೋದು, ಅವರನ್ನ ದೇವರು ಅಂತ ಹೇಳಿ ಅವ್ರು ಇರುವಂತಹ ಕಾಲದಲ್ಲಿ ದೇವರಂತ ಗುರುತಿಸಿರೋದು ಬಹಳ ಕಡಿಮೆ ಜನ. ಅದಕ್ಕೆ ನಾವು ಶಾರದಾಂಬೆಯವರ ಒಂದು ಗೀತೆ ನೋಡ್ತೇವೆ, ಮಹಿಮೆಯನ್ನರಿಯುವುದೆಂದೆಂಬರಮ್ಮ ಗುರುವರೇ ನಾವು ತಿಳಿದ ನೀ ಮಹಿಮಳಮ್ಮ ಅಂತೇಳಿ ಅವರ ಒಂದು ಮಹಿಮೆಯನ್ನ, ಅವರ ಒಂದು ಗ್ರೇಟ್ನೆಸ್ ಅಂತ ಹೇಳ್ತೇವೆ. ಆ ಒಂದು ಅವರ ಮಹಾತ್ಮೆಯನ್ನು ತಿಳ್ಕೊಳ್ಳಿಕ್ಕೆ ನಮ್ಮಲ್ಲೂ ಕೂಡ ಸ್ವಲ್ಪ ಅಂತಸತ್ವ ಇರಬೇಕಾಗ್ತದೆ. ನಾವು ಕೂಡ ಸ್ವಲ್ಪ ಮಹಿಮೆಯನ್ನು ನಮ್ಮಲ್ಲಿ ಇಟ್ಕೊಂಡಿದ್ರೆ ಮಾತ್ರ ಅವರಲ್ಲಿ ಒಂದು ಅದ್ಭುತ ಮಹಿಮೆಯನ್ನ ನಮಗೆ ಮನಗಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹೇಳ್ತಾರೆ ಮಹಿಮೆಯನ್ನರಿಯುವುದೆಂದೆಂಬರಮ್ಮ ಗುರುವರ್ಯನ ತಿಳಿದ ನೀ ಮಹಿಮಳಮ್ಮ. ಅಂದ್ರೆ ಶ್ರೀರಾಮಕೃಷ್ಣ ಪರಮಹಂಸರು ಅವರು ಜೀವಿತವಾಗಿದ್ದವಾಗ, ಇವಾಗೆಲ್ಲ ನಾವು ಸಾಕ್ಷಾತ್ ಜಗದ್ಗುರುಗಳು ಮತ್ತೆ ಅವತಾರ ಪುರುಷರು ಅಂತ ಹೇಳಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಸಾಧ್ಯ ಇದೆ. ಯಾಕೆ ಅವೆಲ್ಲ ಘಟನೆಗಳನ್ನ ಅವಲೋಕನ ಮಾಡಿ ಗ್ರಂಥಗಳನ್ನ ಓದಿ. ಆದ್ರೆ ಅವರು ಸ್ವತಃ ಜೀವಿಸಿದ್ದ ಕಾಲದಲ್ಲಿ ಅವ್ರ ಜೊತೆಗೆ ಇದ್ದಂತ ಜನ ಅವ್ರನ್ನೇನಂತ ಕರೆದ್ರು, ಹುಚ್ಚು ಪೂಜಾರಿ ಅಂತ ಕರೆದ್ರು. ಯಾಕೆ ಸಾಮಾನ್ಯ ಜನರಿಗಿಂತ ವ್ಯತಿರಿಕ್ತವಾಗಿ ಅವರು ಭಾವದಲ್ಲಿ ಮುಳುಗಿದ್ರಿಂದ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಹುಚ್ಚು ಪೂಜಾರಿ ಅಂತ ಕರೆದ್ರು. ಆದ್ರೆ ಶಾರದಾ ಮಾತೆಯವರು ಅವರ ಮಹಿಮೆಯನ್ನ ಅರಿತುಕೊಂಡಿದ್ರು. ಹಾಗೆ ಅವರ ಮಹಿಮೆಯನ್ನ ತಿಳ್ಕೊಂಡಿದ್ರು. ಅಂದ್ರೆ ಶಾರದಾ ಮಾತೆಯವರು ಕೂಡ ಎಂತ ಮಹಿಮಾನ್ವಿತರು ಅಂತ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ಅವತಾರ ಯಾಕೆ ಬರ್ತಾನೆ ಭಗವಂತ, ಈ ಕೃಷ್ಣ ಭಗವದ್ಗೀತೆ ಸ್ಪಷ್ಟವಾಗಿ ಹೇಳ್ತಾನೆ, ಇದಕ್ಕೆ ದುಷ್ಟರನ್ನ ಶಿಕ್ಷಿಸೋದಕ್ಕೆ, ಶಿಷ್ಟರನ್ನ ರಕ್ಷಣೆ ಮಾಡೋದಕ್ಕೆ, ಧರ್ಮವನ್ನ ಉದ್ಧಾರ ಮಾಡೋದಕ್ಕೆ ಸಂಭವಾಮಿ ಯುಗೆ ಯುಗೆ. ಆಮೇಲೆ ಹೀಗೆ ಈ ಚಂಡಿ ಸಪ್ತಶತಿಯಲ್ಲಿ ಕೂಡ ಅದೇ ತರದೊಂದು ಶ್ಲೋಕ ಬರ್ತದೆ, ದುಷ್ಟರ ಸಂಹಾರಕ್ಕಾಗಿ ಮತ್ತೆ ದೇವತೆಗಳ ಕಾರ್ಯಸಿದ್ಧಿಗೋಸ್ಕರ ನಾನು ಆವಿರ್ಭಾವಳಾಗಿ ಬರ್ತೇನೆ ಅಂತೇಳಿ ಆ ದೇವಿ ಹೇಳ್ತಾಳೆ. ಆದ್ರೆ ಇನ್ನೂ ಒಂದು ಬಹಳ ಸ್ವಾರಸ್ಯಕರವಾದ ಅಂಶ, ಯಾಕೆ ಭಗವಂತ ಮನುಷ್ಯ ರೂಪದಲ್ಲಿ ಬರ್ತಾನೆ ಅಂತಂದ್ರೆ, ರಾಮಪೂರ್ವ ತಾಪರಿ ಉಪನಿಷತ್ತಲ್ಲಿ ಹೇಳ್ತಾರೆ, ಬ್ರಹ್ಮ ಆಧ್ಯಾತ್ಮಿಕ ಸಾಧಕನ ಆಸೆ ಅಥವಾ ಇಚ್ಛೆಯನ್ನು ಪೂರ್ಣಗೊಳಿಸಲಿಕ್ಕೆ ಅಥವಾ ತೃಪ್ತಗೊಳಿಸಲಿಕ್ಕೆ ಮನುಷ್ಯ ರೂಪವನ್ನು ಧಾರಣೆ ಮಾಡ್ತಾನೆ. ಇದನ್ನೇ ಭಾಗವತದಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ ಎರಡು ರೀತಿಯಲ್ಲಿ. ಇದು ಭಗವಂತ ಮನುಷ್ಯ ರೂಪ ತಲುಪೋದಕ್ಕೆ ಒಂದು ಈ ಕಡೆ ದುಷ್ಟರಿಗೆ ಶಿಕ್ಷೆಯನ್ನು ಕೊಡಬೇಕು, ಶಿಷ್ಟರ ರಕ್ಷಣೆ ಆಗ್ತದೆ, ಸಜ್ಜನರ ರಕ್ಷಣೆ ಆಗ್ಬೇಕು, ಧರ್ಮದ ಉದ್ಧಾರ ಆಗ್ಬೇಕು. ಇನ್ನೊಂದು ಕಡೆ ಭಾಗವತದಲ್ಲಿ ಹೇಳ್ತಾರೆ ಆಧ್ಯಾತ್ಮಿಕ
ಸ್ಪಿರಿಚುವಲ್ ಆಸ್ಪಿರೆಂಟ್ ಅವನನ್ನ ತೃಪ್ತಗೊಳಿಸಲಿಕ್ಕೆ ಭಗವಂತ ಅವತಾರಕ್ಕೆ ಬರ್ತಾನೆ ಅಂತ ಹೇಳಿ. ಹಾಗೆ ಆ ಭಕ್ತರಿಗೆ ಆರಾಧಿಸಲಿಕ್ಕೆ ಒಂದು ರೂಪ ಅವಶ್ಯಕ ಇರ್ತದೆ. ಈಗ ನಮ್ಗೆ ಗೊತ್ತಿದೆ ಆ ಅದ್ವೈತ ಸಾಧನೆ ಪ್ರಕಾರ ಅಥವಾ ಆ ಪರಬ್ರಹ್ಮನ ನಿಜವಾದ ಒಂದು ಅಸ್ತಿತ್ವ ಹೇಗಿದೆ, ನಿರ್ಗುಣ ನಿರಾಕಾರ. ಅವನಿಗೆ ಯಾವ ಗುಣಗಳೂ ಇಲ್ಲ, ಯಾವ ಆಕಾರವೂ ಇಲ್ಲ. ಆದರೆ ನಮಗೆ ಆ ರೀತಿ ನಿರ್ಗುಣ ನಿರಾಕಾರವನ್ನ ಧ್ಯಾನಿಸ್ಲಿಕ್ಕೆ ಸ್ಮರಿಸಲಿಕ್ಕೆ ಕಷ್ಟ. ಯಾಕೆ? ಅದು ನಮ್ಮ ಮನಸ್ಸಿನ ಸ್ವಭಾವ. ಮನಸ್ಸಿಗೆ, ಯಾಕಂದ್ರೆ ನಾವು ಈ ಮನಸ್ಸನ್ನ ಹಿಡ್ಕೊಂಡೇ ನಾವು ಈ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಬೇಕಾಗಿದೆ. ಆದ್ರೆ ಮನಸ್ಸಿಗೆ ಒಂದು ಗುಣ ಏನಪ್ಪಾ ಅಂತಂದ್ರೆ ಅದಕ್ಕೆ ಏನಾದ್ರೂ ಅಂಟುಕೊಳ್ಬೇಕು ಅಥವಾ ಅದನ್ನ ಏಕಾಗ್ರ ಮಾಡ್ಬೇಕಂದ್ರೆ ಅದಕ್ಕೆ ಏನಾದ್ರೂ ಒಂದು ರೂಪ ಇರಬೇಕು, ಅದಕ್ಕೊಂದು ಹೆಸರು ಇರಬೇಕು. ನಾಮ ರೂಪಗಳನ್ನ ಆಧರಿಸಿ ಈ ಮನಸ್ಸು ಕೆಲಸ ಮಾಡ್ತದೆ. ಆ ನಾಮರೂಪಗಳು ಇಲ್ಲ ಅಂತಂದ್ರೆ ಸುಮ್ಮನೆ ನಿರಾಕಾರನ ಧ್ಯಾನ ಮಾಡಿದ್ರೆ ಬಹಳ ಕಷ್ಟ ಆಗ್ತದೆ. ಸಾಧ್ಯ ಇಲ್ಲ ಅಂತಲ್ಲ, ಮನಸ್ಸು ಬಹಳಷ್ಟು ಶುದ್ಧವಾಗಿ ಏಕಾಗ್ರ ಆದಾಗ ಆ ಉನ್ನತ ಸ್ಥಿತಿಯಲ್ಲಿ ಆ ಒಂದು ಸಾಧನೆ ಸಾಧ್ಯ. ಆದ್ರೆ ಪ್ರಾರಂಭದ ಹಂತದಲ್ಲಿ ಮನಸ್ಸಿನ ಏಕಾಏಕಿ ನಿರಾಕಾರ ಪರಬ್ರಹ್ಮದ ಮೇಲೆ ಧ್ಯಾನ ಮಾಡಲಿಕ್ಕೆ ಬಹಳ ಕಷ್ಟ. ಅದಕ್ಕೆ ಅವನೇನ್ ಮಾಡ್ತಾನೆ, ಮನುಷ್ಯ ಆ ಒಂದು ಮನಸ್ಸಿನ ಒಂದು ಗುಣವನ್ನ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಒಂದು ರೂಪ, ಇದು ಕೃಷ್ಣ ಆಗ್ಬೋದು, ರಾಮ ಆಗ್ಬೋದು, ರಾಮಕೃಷ್ಣರಾಗ್ಬೋದು, ಶಾರದಾ ಮಾತೆ ಆಗ್ಬೋದು, ಶಿವ ಆಗ್ಬೋದು, ದುರ್ಗೆ ಆಗ್ಬೋದು, ಹಾಗೆ ಒಂದೊಂದು ಹೆಸರು ಅದಕ್ಕೆ ತಕ್ಕ ಹಾಗೆ ರೂಪ. ಶಿವ ಅಂದ ತಕ್ಷಣ ನಮಗೆ ಧನುರ್ಧಾರಿ ಮನಸ್ಸಿಗೆ ಬರಲ್ಲ. ಏನ್ ಬರ್ತದೆ? ಜಟೆ ಕಟ್ಟಿದಂತ ತಪಸ್ಸಿನಲ್ಲಿ ನಿರತನಾದ ಶಿವನ ಒಂದು ಚಿತ್ರ ಕಣ್ಣೆದುರಿಗೆ ಬರ್ತದೆ. ಹಾಗೆ ಆ ಹೆಸರಿಗೆ ತಕ್ಕ ಹಾಗೆ ಆ ರೂಪವನ್ನು ನಾವು ಸ್ಮರಣೆ ತಂದ್ಕೊಳ್ತೇವೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತರಿಗೆ ಆರಾಧಿಸಲಿಕ್ಕೆ ಏನು ಒಂದು ಅವಶ್ಯಕತೆ ಇದೆಯಲ್ಲ, ಮತ್ತೆ ಇನ್ನೊಂದು ಅಂತಂದ್ರೆ ಆ ಭಕ್ತರಿಗೆ ಆ ಪ್ರೀತಿ ಮಾಡ್ಲಿಕ್ಕೆ. ನೋಡಿ, ಆ ಬೃಂದಾವನ ಗೋಪಿಕೆಯರಾಯ್ತು, ಗೋಪ ಬಾಲರಾಯ್ತು, ನಂದ ಯಶೋಧೆಯರಾಯ್ತು, ಅವರೆಲ್ಲ ಎಷ್ಟು ತೃಪ್ತಿಯನ್ನು ಹೊಂದಿದ್ರು, ಎಷ್ಟು ಆನಂದವನ್ನು ಪಡೆದ್ರು. ಹೇಗೆ? ಆ ಬಾಲ ಗೋಪಾಲನ ಮೂಲಕ, ಆ ಬಾಲ ಕೃಷ್ಣನ ಮೂಲಕ. ಹಾಗೆ ಅವರಿಗೆ ಆ ಪ್ರೀತಿಯನ್ನ ಭಕ್ತಿಯನ್ನ ಹರಿಸಲಿಕ್ಕೆ ಭಗವಂತನ ಒಂದು ರೂಪ ಅವಶ್ಯಕ ಇರ್ತದೆ. ಅದನ್ನ ಪೂರ್ಣ ಮಾಡ್ಲಿಕ್ಕೆ ಭಗವಂತ ಅವತಾರ ಎತ್ತಿ ಬರ್ತಾನೆ. ಮತ್ತೆ ಎಷ್ಟು ವಿಶೇಷ ಅಂತಂದ್ರೆ ಆ ಭಕ್ತಿ ಪ್ರೀತಿ ಸಹಜವಾಗಿರ್ಬೇಕಂತಂದ್ರೆ ತಾನು ಒಬ್ಬ ದಿವ್ಯ ಪುರುಷ, ದೇವರೇ ಅಂತ ಹೇಳಿ ಯಾರಿಗೂ ತೋರ್ಪಡಿಸ್ಕೊಳ್ಳೋದಿಲ್ಲ ಭಗವಂತ. ಯಾಕೆ? ಆ ದಿವ್ಯತೆ ಇವ್ನು ದೇವರು ಅಂದ್ಬಿಟ್ರೆ ಸ್ವಲ್ಪ ಅವರು ಹೆದರ್ತಾರೆ, ಭಯಭೀತರಾಗ್ತಾರೆ, ಅಥವಾ ಸ್ವಲ್ಪ ಗೌರವದಿಂದ ಕೂಡ ಇದ್ದಾರೆ. ನಾವು ನೋಡ್ತೇವೆ ಆ ಅರ್ಜುನನ ಒಂದು ಪರಿಸ್ಥಿತಿಯನ್ನ, ಎಷ್ಟು ಆತ್ಮೀಯವಾಗಿ ಸಖ ಅಂತ ಹೇಳಿ ಅವನ ಜೊತೆ ಒಡ್ಡಾಡ್ತಾ ಇದ್ದವನು ವಿಶ್ವರೂಪ ದರ್ಶನ ತೋರಿಸಿದ ಕೂಡ ಗಾಬರಿ ಆಗಿರ್ತಾನೆ ಅವನು. ನಿನ್ನ ಈ ಒಂದು ಐಶ್ವರ್ಯ ನೋಡಿ ನನ್ಗೆ ಬಹಳ ಆಶ್ಚರ್ಯ ಮತ್ತೆ ಖುಷಿಯಾಗಿದೆ. ಆದ್ರೆ ಇದನ್ನ ತಡ್ಕೊಳ್ಳಿ ನನ್ನಿಂದ ಸಾಧ್ಯ ಇಲ್ಲಪ್ಪ. ನೀನು ಏನ್ ಸಹಜವಾಗಿ ಹೇಗಿರ್ತೀವೋ ಅದೇ ರೂಪದಲ್ಲಿ ನನಗೆ ಕಾಣಿಸ್ಕೋ, ನನಗೆ ಇದನ್ನ ತಡ್ಕೊಳ್ಳುವಂತ ಶಕ್ತಿ ಇಲ್ಲ ಅಂತ ಹೇಳಿ ಕತ್ತರಿಸೋಗ್ಬಿಡ್ತಾನೆ ಅರ್ಜುನ. ಹಾಗೆ ಆ ಭಗವಂತ ತನ್ನ ಎಲ್ಲಾ ಐಶ್ವರ್ಯದಲ್ಲಿ ಬಂದ್ಬಿಟ್ರೆ ನಮಗೆ ಅವನನ್ನ ಪ್ರೀತಿಸ್ಲಿಕ್ಕೆ, ಆ ಒಂದು ಸಹಜವಾದ ಭಕ್ತಿಯನ್ನ ಅರ್ಪಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವನು ಮನುಷ್ಯ ರೂಪನಾಗಿ ಬಂದು ತಾನು ಆ ಪ್ರೀತಿಯನ್ನ ಸರಿತಾನೆ. ಯಾರು? ಭಕ್ತನ ಪ್ರೀತಿಯನ್ನ ಸರಿತಾನೆ. ಮತ್ ಇನ್ನು ಅದೇ ಒಂದು ಭಕ್ತನಿಗೆ ಪ್ರೀತಿ ಹರಿಸಲಿಕ್ಕೆ ತಾನು ಒಂದು ಅವತಾರನಾಗಿ ಬರ್ತಾನೆ. ಇನ್ನೊಂದು ಅಂತಂದ್ರೆ ಭಗವಂತನಿಗೂ ಕೂಡ ಆ ಭಕ್ತರ ಪ್ರೀತಿಯನ್ನ ಸವಿಬೇಕಂತ ಇಚ್ಛೆ. ಅದಕ್ಕೆ ಆ ಭಕ್ತರ ಆ ಪ್ರೀತಿಯನ್ನು ಸವಿಬೇಕು ಅಂತ ಹೇಳಿ ತನ್ನ ದೈವತ್ವವನ್ನು ಅವ್ರು ಯಾರಿಗೂ ತೋರಿಸ್ಕೊಡೋದಿಲ್ಲ. ನಾವು ಈ ದಿಗಂತ್ರಿಯರ ಜೀವನದಲ್ಲಿ ಅದನ್ನ ಬಹಳ ಸ್ಪಷ್ಟವಾಗಿ ಅದ್ಭುತವಾಗಿ ಕಾಣ್ತೇವೆ. ಶಾರದಾ ಮಾತೆಯವರು ಕೂಡ ನಾವು ಎಷ್ಟೋ ಪ್ರಸಂಗಗಳಲ್ಲಿ ನಾವು ನೋಡ್ತೇವೆ, ಒಬ್ಬ ಪುಟ್ಟ ಬಾಲಕನಿಗೆ ಹೇಳ್ತಾ ಇದ್ದಾರೆ, ಬಾರಪ್ಪ ನನಗೆ ಕಾಲು ಬಾಳ ನೋಯ್ತದೆ, ಸ್ವಲ್ಪ ಔಷಧಿ ಹಂಚ್ಬಾರು ಅಂತ ಹೇಳಿ. ಆ ಪುಟ್ಟ ಬಾಲಕ ಶಾರದಾ ಮಾತೆಯವರು ಏನಂತ ನೋಡ್ತಾ ಇದ್ದಾನೆ, ಕೇವಲ ಒಬ್ಬ ಸಾಮಾನ್ಯ ತಮ್ಮ ಎಲ್ಲ ತಾಯಂದ್ರು ಸೋದರಿಯರು ಒಬ್ಬ ಸಾಮಾನ್ಯ ಹಳ್ಳಿಯ ಹೆಣ್ಮಗಳು, ಜಯರಾಮ್ ಭಟ್ಟಿ ತಾಯಿ ಅಂತ ಹೇಳಿ ಸಹಜವಾಗಿ ನೋಡ್ತಾ ಇದ್ದಾನೆ. ಅವಳು ದೇವಿ, ಅವಳು ಬಹಳ ದೊಡ್ಡ ಗುರು ಅಂತ ಯಾವುದು ಕೂಡ ಮನಸ್ಸಿಲ್ಲ. ಅದಕ್ಕೆ ಅವ್ರು ಹೇಳ್ತಾನೆ, ಅಯ್ಯೋ ನನಗೆಲ್ಲ ಆಗಲ್ಲಪ್ಪ, ನನಗೆ ಸಾಧ್ಯ ಇಲ್ಲ, ನನಗೆ ಬಹಳ ಕೆಲಸ ಇದೆ, ನಾನು ಹೋಗ್ಬೇಕು. ಅದು ಶ್ರೀಮತಿ ಮತ್ತೆ ಅವ್ರಿಗೆ ಮತ್ತೆ
ಕುಸಲೇಸ್ ಹೇಳ್ತಾರೆ, ಮಾರಪ್ಪ ಸ್ವಲ್ಪ ನಮ್ಗೆ ಮಾಡು. ಹೇಗೆ ತಾಯಿ ಮಕ್ಕಳಿಗೆ ಆ ಕುಸಲೇಸ್ ಯಾವ ಕೆಲಸವನ್ನು ಮಾಡಿಸ್ಕೊಡ್ಬೇಕಂತ ಎಷ್ಟು ಅವ್ರಿಗೆ ಪ್ರೀತಿ ಮಾಡ್ತಾ ಹೇಳ್ತಾಳ, ಹಾಗೆ ಶಾರದಾ ಮಾತೆ ಇದೊಂದು ಸ್ವಲ್ಪ ಮಾಡುವವರ ನಮ್ಮ ತಾಯಿ ಎಷ್ಟು ಆರಾಮಾಗ್ತದೆ ಅಂತ ಹೇಳಿ. ಅದೇ ಆ ಬಾಲಕನಿಗೆ ಈ ತಾಯಿ ಜಗನ್ಮಾತೆ ಅಂತ ಗೊತ್ತಿದ್ರೆ ಅವನ ಪ್ರತಿಕ್ರಿಯೆ ಹೇಗಿರ್ತಿತ್ತು? ಸಹಜವಾಗಿರ್ತಾ ಇರಲಿಲ್ಲ. ಎಲ್ಲಿಂದ ಮಾಡ್ತಾ ಇದ್ರೆ ನನ್ಗೆ ಏನಾದ್ರು ಕಷ್ಟ ಬರ್ತದೋ ಅನ್ನೋ ಬೇಕಂದ್ರೆ ಅವ್ನು ಮಾಡ್ತಿದ್ನೋ ಏನೋ. ಆದ್ರೆ ಶ್ರೀಮಾತೆಗೆ ಹಾಗೆ ಮಾಡಿದ್ರೆ ಈ ಒಂದು ಸಹಜವಾದ ಪ್ರೀತಿಯನ್ನ, ಸಹಜವಾದ ಒಂದು ಬಾಂಧವ್ಯವನ್ನ ಸರಿಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಒಂದು ಕಡೆ ಭಕ್ತನಿಗೆ ಆ ಪ್ರೀತಿ ಭಕ್ತಿಯನ್ನ ಹರಿಸ್ಲಿಕ್ಕೆ ಒಂದು ಆಧಾರ ಬೇಕು ಅಂತಂದ್ರೆ, ಇನ್ನೊಂದು ಕಡೆ ಆ ಭಗವಂತನಿಗೂ ಕೂಡ ಭಕ್ತನ ಪ್ರೀತಿಯನ್ನು ಸವಿಬೇಕು ಅನ್ನೋ ಇಚ್ಛೆ ಇದೆ. ಅದನ್ನ ಕೂಡ ಗೊಳಿಸ್ಲಿಕ್ಕೂ ಕೂಡ ಅವನು ಆ ಅವತಾರವನ್ನು ಎತ್ತಿ ಬರ್ತಾನೆ. ಹೀಗೆ ನಾವು ಆ ಒಂದು ಅವತಾರದ ಉದ್ದೇಶವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈ ಪ್ರೀತಿ ಅಂತಂದ್ರೆ ಇದ್ರಲ್ಲಿ ಮುಖ್ಯವಾಗಿ ಏನಿರ್ತದೆ, ಆ ಒಂದು ಆತ್ಮೀಯತೆ ಇರ್ತದೆ, ಆ ಭಗವಂತನ ಸಾಮೀಪ್ಯ ಇರ್ತದೆ, ಜೊತೆಗೆ ಅದು ಮಧುರವಾಗಿರ್ತದೆ. ಅಂತಂದ್ರೆ ಈ ಎಲ್ಲದನ್ನು ಕೂಡ ಆ ಭಗವಂತ ಆಯ್ತು, ಆ ಭಕ್ತರಾಯ್ತು ಸರಿಬೇಕು ಅಂತಂದ್ರೆ ಅಲ್ಲಿ ಹೇಳಿಲ್ಲ, ಆ ಭಗವಂತನ ಐಶ್ವರ್ಯ ಇದ್ದಾವಾಗ ಅದು ಸಾಧ್ಯ ಆಗೋದಿಲ್ಲ. ಅವನು ಸಹಜವಾಗಿ ಬಂದಾಗ ಮಾತ್ರ ಅಲ್ಲಿ ಆ ಒಂದು ಭಕ್ತಿ, ಪ್ರೀತಿ, ಆ ಮಾಧುರ್ಯವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆ ಇಲ್ಲಿ ಮುಂದೆ ನಾವು ಮುಖ್ಯವಾಗಿ ಈ ಕಾರಣದಿಂದಲೇ ಎಲ್ಲ ಅವತಾರ ಪುರುಷರು ಒಂದು ಜೀವನದಲ್ಲೂ ಕೂಡ ಶ್ರೀರಾಮ ಬಂದಾಗ ಎಲ್ಲೋ ಕೆಲವು ಋಷಿಗಳು ಮಾತ್ರ ಅವನನ್ನು ಗುರುತಿಸಿರತ್ತೆ, ಇವರು ಸಾಕ್ಷಾತ್ ಅವತಾರ ಪುರುಷ ಅಂತ ಹೇಳಿ. ಮತ್ತೆ ಕೃಷ್ಣನ ಬಂದಾಗ ಕೂಡ ಬಹಳ ಕೆಲವೇ ಕೆಲವು ಜನರು, ಎಷ್ಟು ಮಟ್ಟಿಗೆ ಅಂತಂದ್ರೆ ಅವನಂತ ಮಹಾನ್ ರಾಕ್ಷಸರೆಲ್ಲ ಸಂಹಾರ ಮಾಡ್ತಾ ಇದ್ದಾನೆ. ಶಕಟಾಸುರ, ಪೂತನ, ಬಕಾಸುರ, ಅಘಾಸುರ, ಪುಟ್ಟ ಬಾಲಕೇನು ಹಸುಳೆ, ಅವ್ರನ್ನೆಲ್ಲ ಕೊಲ್ತಾ ಇದ್ದಾನೆ. ಗಿರಿಬೆಳಲ್ಲಿ ಆ ಪರ್ವತವನ್ನ ಎತ್ತಾ ಇದ್ದಾನೆ, ಗೋವರ್ಧನ ಪರ್ವತವನ್ನ. ಮತ್ತೆ ತಾಯಿಗೆ ತನ್ನ ಮಾಯೆ ಬ್ರಹ್ಮಾಂಡವನ್ನ ತೋರಿಸ್ತಾ ಇದ್ದಾನೆ. ಅಷ್ಟೆಲ್ಲ ಆದ್ರೂ ಕೂಡ ಆ ಮಾಯೆ ಯಾವ ರೀತಿ ಅವ್ರ ಮೇಲೆ ಕಲಿತಾ ಇದ್ದಾನೆ ಅಂತಂದ್ರೆ, ತಾನು ದೇವರು ಅಂತ ಹೇಳಿ ಅವ್ರ ಮನಸ್ಸಿಗೆ ಬಹಳ ಸ್ಪಷ್ಟವಾಗಿ ಗೊತ್ತು ಮಾಡ್ತಾ ಇಲ್ಲ. ಅದೇ ರೀತಿ ನಾವು ಯೇಸುವಿನ ಜೀವನದಲ್ಲಿ ನೋಡ್ತೇವೆ, ಎಷ್ಟೆಲ್ಲ ಪವಾಡಗಳನ್ನು ಮಾಡಿದ್ರು ಕೂಡ ಕಡೆಗೆ ಶಿಲುಬೆಗೆ ಏರಿಸ್ತಾರೆ. ಮತ್ತೆ ಅದೇ ರೀತಿ ನಾವು ಶ್ರೀಮಾತೆಯವರ ಜೀವನದಲ್ಲಿ ಕೂಡ ನಾವು ನೋಡಿದ್ರೆ ಎಷ್ಟೋ ಘಟನೆಗಳ ಮೂಲಕ ಅವ್ರ ದಿವ್ಯತೆ ಪ್ರಕಾಶಕ್ಕೆ ಬರ್ತಾ ಇರ್ತದೆ. ಆದ್ರೂ ಕೂಡ ಅಲ್ಲೇ ಶ್ರೀಮಾತೆಯವರು ಅದನ್ನ ಮರೆಮಾಚ್ತಾ ಇರ್ತಾರೆ. ಇಲ್ಲಿ ಶ್ರೀ ಶಂಕರಾಚಾರ್ಯ ಅನ್ನಪೂರ್ಣ ಸ್ತೋತ್ರದ ಕೆಲವೊಂದು ಅಂಶಗಳನ್ನ ತೆಗೆದುಕೊಂಡು ಹೇಗೆ ವ್ಯತಿರಿಕ್ತವಾಗಿ ಶ್ರೀಮಾತೆಯವರು ಅದನ್ನ ಗೋಪ್ಯವಾಗಿರ್ತಾ ಇದ್ರು, ತಮ್ಮ ದಿವ್ಯತೆಯನ್ನು ಪ್ರಕಟಗೊಳಿಸ್ತಾ ಇರಲಿಲ್ಲ ಅಂತ ಹೇಳಿ. ನಿತ್ಯಾನಂದಕರಿ ಅನ್ನಪೂರ್ಣ ಸ್ತೋತ್ರದಲ್ಲಿ ನಿತ್ಯಾನಂದಕರಿ ವರ ಅಭಯಕರಿ ಅಂತ ಬರ್ತದಲ್ಲ, ನಿತ್ಯಾನಂದಕರಿ ಅಂದ್ರೆ ಅವಳು ಎಲ್ಲರಿಗೂ ಕೂಡ ಆನಂದವನ್ನ ಕರುಣಿಸ್ತಾಳೆ, ದಿವ್ಯಾನಂದವನ್ನ ಹರಿಸ್ತಾಳೆ. ನಿತ್ಯಾನಂದಕರಿ ಎಲ್ಲರಿಗೂ ಆನಂದವನ್ನ ವರ್ಷಿಸ್ತಾಳೆ. ಆದ್ರೆ ತಾನು ಮಾತ್ರ ಆ ಎಲ್ಲ ಭಕ್ತರ ಅಥವಾ ಆ ಜೀವಿಗಳ ಸಂಕಟವನ್ನ ಕಂಡು ಅವಳು ಅಳ್ತಾಳಂತೆ. ಅಯ್ಯೋ ಪಾಪ ಎಷ್ಟು ಕಷ್ಟದಲ್ಲಿದ್ದಾರಲ್ಲ ಅಂತ ಹೇಳಿ ತಾನೇ ಆ ನೋವನ್ನ ಅನುಭವಿಸ್ತಾಳೆ. ತಾನೇ ಎಲ್ಲರೂ ಕೂಡ ಆ ಆನಂದವನ್ನು ಕರುಣಿಸುವಳಾದ್ರೂ ಕೂಡ ಆ ಒಂದು ದುಃಖವನ್ನು ಅನುಭವಿಸ್ತಾಳೆ. ಯಾಕೆ ಪಾಪ, ಯಾಕಿಷ್ಟು ಇವ್ರು ಕಷ್ಟವನ್ನ ಪಡ್ತಾ ಇದ್ದಾರೆ, ಯಾಕಿಷ್ಟು ಇವ್ರು ದುಃಖ ಆಗ್ತಾ ಇದೆ ಅಂತ ಹೇಳಿ ತಾನು ಆ ನೋವನ್ನು ಅನುಭವಿಸ್ತಾಳಂತೆ. ಹೀಗೆ ಇದು ಅಂತಂದ್ರೆ ಸೌಂದರ್ಯ ರತ್ನಾಕರಿ ಶ್ರೀಮಾತೆಯವರು ಭಾವಚಿತ್ರ ಹೇಳ್ತಾರೆ. ಜಗಜ್ಜನನಿಯಾಗಿ ಆ ಒಂದು ಆ ಸ್ತ್ರೀ ರೂಪದಲ್ಲಿ ಬಂದಾಗಿನಿಂದ ಆ ಜಗನ್ಮಾತೆ ಯಥಾವತ್ ನಮಗೆ ಭಾವಚಿತ್ರ ಸಿಕ್ಕಿರೋದು ಇಲ್ಲಿವರೆಗೂ ಶ್ರೀಮಾತೆಯವರು ಒಂದೇ ಹಿಂದೆ. ಆ ತಾಯಿ ರಾಧೆಯಾಗಿ ಬಂದಿದ್ದಾಳೆ, ಸೀತೆಯಾಗಿ ಬಂದಿದ್ದಾಳೆ, ಮತ್ತೆ ಪಾರ್ವತಿಯಾಗಿ ಬಂದಿದ್ದಾಳೆ. ಆದರೂ ಕೂಡ ನಾವು ಅವಳನ್ನ ಕಲ್ಪನೆ ಮಾಡ್ಕೊಳ್ಬೇಕಂದ್ರೆ ನಾವು ನಮ್ಮ ನಿಜವಾದ ಭಾವಚಿತ್ರ ಸಿಗೋದಿಲ್ಲ. ಅವಳನ್ನ ಧ್ಯಾನಿಸ್ಬೇಕಂದ್ರೆ ನಾವು ಕಲ್ಪನೆ ಮಾಡ್ಕೊಳ್ತಾ ಹೋಗ್ಬೇಕು, ಹೀಗಿದ್ದಾಳೆ ಅಂತ ಹೇಳಿ. ಆದ್ರೆ ನಮ್ಮ ಒಂದು ಪುಣ್ಯ, ನಮ್ಮ ಶ್ರೀಮಾತೆಯವರ ಒಂದು ಭಾವಚಿತ್ರ ಯಥಾವತ್ತಾಗಿ ಜಗನ್ಮಾತೆ ಹೇಗಿದ್ದಾಳೆ ಅನ್ನೋ ಶ್ರೀಮತಿ ಓಲೆಗುಲ್ ಅಂತ ಹೇಳಿ ಪಾಶ್ಚಾತ್ಯ ಶಿಷ್ಯ ಬರ್ತಾರೆ, ಸ್ವಾಮಿ ವಿವೇಕಾನಂದ ಪಾಶ್ಚಾತ್ಯ ಶಿಷ್ಯ. ಅವಳಿಗೆ ನಾವೆಲ್ಲರೂ ಚಿರಋಣಿಗಳು. ಯಾಕೆ
ಅವಳು ಶ್ರೀಮಾತೆಯವರೊಂದು ಭಾವಚಿತ್ರವನ್ನು ತೆಗೆಯುವಂತ ಸಾಹಸವನ್ನ ಮಾಡ್ತಾಳೆ. ಶ್ರೀಮಾತೆಯವರು ಸ್ವತಃ ಲಜ್ಜಾಪಟ ಆಗುತ್ತೆ, ಆದ್ರೆ ಅವಳ ಒಂದು ಒತ್ತಾಯಕ್ಕೆ ಮಾಡಿದ್ರು. ಅಲ್ಲಿ ನಮ್ಮ ದೇಶಕ್ಕೆ ಹೋಗಿ ಅವರನ್ನು ಅವ್ರ ಬಗ್ಗೆ ಕೇಳಿ ತೋರಿಸ್ಬೇಕು ಮಾಡ ಅವರನ್ನ ಪೀಡಿಸಿ ಅವರನ್ನ ಒತ್ತಾಯ ಮಾಡಿ ನಿಮ್ಮೊಂದು ಭಾವಚಿತ್ರ ಬೇಕು ಅಂತ ಹೇಳಿ ಆ ಒಂದು ಚಿತ್ರವನ್ನು ತೆಗೆದು ಬಹಳ ಯೋಜನಾ ಪೂರ್ವಕವಾಗಿ ಅಂತ ಹೇಳ್ತಿರಲ್ಲ, ಶ್ರೀಮಾತೆಯವರು ಆ ಭಾವಚಿತ್ರ ತೆಗಿತಾ ಇದ್ದಾರೆ, ಫೋಟೋ ತೆಗಿತಾ ಇದ್ದಾರೆ ಅಂತ ಹೇಳಿ ಆ ಜ್ಞಾನಸತೆ ಕಣ್ಣಿಗೆ ಎಳೆದು ಮಾಡ್ಕೊಂಡು ಕೂತಿರ್ತಾರೆ. ಅವಾಗ ಒಂದು ಫೋಟೋ ತೆಗಿತಾರೆ. ಅವಳು ಮೊದಲಿಗೆ ಆ ಫೋಟೋಗ್ರಾಫರ್ ಸೂಚನೆ ಕೊಟ್ಟಿರ್ತಾರೆ ಹೀಗೆ ಅಂತ ಹೇಳಿ. ಆ ಫೋಟೋ ತೆಗೆದ ತಕ್ಷಣ ಆಯ್ತಾ ಅಂತ ಶ್ರೀಮಾತೆ ಕಣ್ಣೆತ್ತಿದ ತಕ್ಷಣ ಇನ್ನೊಂದು ಫೋಟೋ ತೆಗಿಬೇಕು. ಅದು ನಾವೆಲ್ಲ ಈ ಪೂಜಾ ಮಂದಿರದಲ್ಲಿ ಬಿಟ್ಟು ಪೂಜಿಸುವಂತ ಶ್ರೀಮಾತೆಯವರ ಭಾವಚಿತ್ರ. ಹಾಗೆ ಆ ಜಗಜ್ಜನಿಗೆ ನಿಜವಾದ ಒಂದು ಭಾವಚಿತ್ರ ಸಿಗುವಂಥದ್ದು ಈ ಎಲ್ಲ ಒಂದು ದೇವಿಯವರ ಮಹಿಮೆಯಲ್ಲಿ ಶ್ರೀಮಾತೆಯವರ ಒಂದು ಮಾತು. ಹಾಗಾಗಿ ಸೌಂದರ್ಯ ರತ್ನಾಕರಿ ಅಂತ ಇದ್ರು ಕೂಡ ಶ್ರೀಮಾತೆಯವರು ಆ ಸೌಂದರ್ಯವನ್ನು ಮರೆಮಾಚಿಕೊಂಡು ನಮ್ಮೆಲ್ಲರಿಗೆ ಬಂದಿದ್ದಾರೆ. ಹೀಗೆ ಆ ಎಲ್ಲ ವಿರುದ್ಧಗಳನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ನಿತ್ಯಾನಂದಕರಿಯಾದ್ರೂ ನಮ್ಮ ಕಷ್ಟವನ್ನು ನೋಡಿ ಅವಳು ಗೋಳಿಡ್ತಾ ಇದ್ದಾಳೆ, ಸೌಂದರ್ಯ ರತ್ನಾಕರಿಯಾದ್ರೂ ಕೂಡ ಅದೆಲ್ಲವನ್ನೂ ತನ್ನ ಐಶ್ವರ್ಯವನ್ನ ಹೊರಗೆ ಇಡುತ್ತಾ ಇಲ್ಲ. ಮತ್ತೆ ಮುಂದೆ ಹೇಳ್ತಾರೆ, ನಾನಾ ರತ್ನ ವಿಚಿತ್ರ ಭೂಷಣಕರಿ, ಎಷ್ಟೆಲ್ಲ ಆಭರಣಗಳಿಂದ ಭೂಷಿತರಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಮತಿಯವ್ರ ಜೀವನದಲ್ಲಿ ಏನ್ ನೋಡ್ತೇವೆ, ಮುಂದೆ ಅವಳು ಸಾಕಷ್ಟು ಲಕ್ಷ್ಮೀ ಸ್ವರೂಪ ಅಂತ ಕೂಡ ಶ್ರೀರಾಮಕೃಷ್ಣ ಹೇಳ್ತಾರೆ. ಆದ್ರೆ ಪ್ರಾರಂಭದಲ್ಲಿ 5 ವರ್ಷದವಳಿದ್ದು ಶ್ರೀರಾಮಕೃಷ್ಣನ ಮದುವೆ ಆದಾಗ ಅವಳನ್ನ ಕಾಮರಪುರಕ್ಕೆ ತಗೊಂಡ್ಬರ್ತಾರೆ. ಅವಾಗಿನ ಕಾಲದಲ್ಲಿ ಆ ಲಾಭಾಮನಿ ತಂದವರಿಂದ ಎರವಲು ಪಡೆದಿರ್ತಾರೆ ಏನು ಆಭರಣಗಳನ್ನ, ಅವುಗಳನ್ನ ಆ ಮದುವೆಯ ಮೇಲೆ ಹಾಕಿ ವಿಜೃಂಭಣೆಯಿಂದ ಮದುವೆ ಮಾಡ್ತಾರೆ. ಆದ್ರೆ ಮತ್ತೆ ಇಸ್ಕೊಂಡಿದ್ದನ್ನು ಕೊಡ್ಬೇಕಲ್ಲ ಅಂತ ಹೇಳಿ ಆ ಪುಟ್ಟ ಶಾರದೆ ಮಲ್ಕೊಂಡಾಗ ಶ್ರೀರಾಮಕೃಷ್ಣ ಅವುಗಳನ್ನೆಲ್ಲ ಎತ್ತಿ ಕೊಟ್ಬಿಡ್ತಾರೆ. ಅವಳು ಎದ್ದ ತಕ್ಷಣ ಏನ್ ಮಾಡ್ತಾಳೆ, ನೋಡ್ತಾಳೆ ನಂದೆಲ್ಲ ಆಭರಣಗಳು ಎಲ್ಲೋ ಇತ್ತು ಅಂತ ಅಳಿ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡಿದವಾಗ ಜಗಜ್ಜನನಿ ಹೌದಾ ಅಂತೇಳಿ ನಮ್ಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ತಾನು ಸಾಕ್ಷಾತ್ ಜಗಜ್ಜನನಿ ಆದ್ರೂ ಆ ವೀರ್ಯಲ್ಲಿ ಮಾತ್ರ ಅದನ್ನ ತೋರ್ಪಡಿಸೋದಿಲ್ಲ. ಬ್ರಹ್ಮಾಂಡ ಕಾಂಡೋದಯ ಅಂದ್ರೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಗರ್ಭದಲ್ಲಿ ಧರಿಸಿದವಳು ಅಂತ ಹೇಳಿ. ಆದ್ರೆ ಶ್ರೀಮಾತೆಯವರು ದಕ್ಷಿಣೇಶ್ವರದಲ್ಲಿ ಇದ್ದಾಗ ಎಲ್ಲಿದ್ರು ಅವರು 8x8 ನಂಬತ್ತಾನೆ. ಈಗಲೂ ಕೂಡ ನಾವು ಹೋಗಿ ನೋಡಿದ್ರೆ ಆಶ್ಚರ್ಯ ಆಗ್ತದೆ. ನಮಗೊಂದು ದಿವಸ ಕೆಲವು ಗಂಟೆಗಳು ಅಷ್ಟು ಚಿಕ್ಕ ಕೋಣೆ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶ್ರೀಮಾತೆಯವರಿಗೆ ಅದೇ ವಾಸದ ಕೋಣೆ, ಅದೇ ಅಡುಗೆ ಮನೆ, ಅದೇ ಬೆಡ್ರೂಮ್, ಯಾರ್ಯಾರು ಸ್ತ್ರೀ ಭಕ್ತರು ಬರ್ತಾ ಇದ್ರು ಅವ್ರನ್ನೆಲ್ಲ ಅದರಲ್ಲೇ ಸ್ವಲ್ಪ ಎಲ್ಲ ಪಕ್ಕಕ್ಕೆ ಸರಿಸ್ಬಿಟ್ಟು ಅಲ್ಲೇ ಮಲಗೋ ವ್ಯವಸ್ಥೆ ಕೂಡ ಮಾಡ್ತಾ ಇದ್ರು. ಹೀಗೆ ಅಷ್ಟು ಪುಟ್ಟ ಕೋಣೆಯಲ್ಲಿ ಅಷ್ಟು ವರ್ಷ ಅವರು ಆ ಜೀವನವನ್ನು ಕಳೆದ್ರು. ಇದೆಲ್ಲ ತೋರಿಸದೆ ಆ ಜಗಜ್ಜನನಿ ಯಾವ ರೀತಿ ಲೀಲೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಮ್ಗೆ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗೆ ಮತ್ತೆ ನಾವು ಮುಖ್ಯವಾಗಿ ಸಾಕ್ಷಾತ್ ಜಗನ್ಮಾತೆ ಅಂತ ಹೇಳಿ ಹೇಗೆ ಗುರುತಿಸ್ಬೋದಂದ್ರೆ, ಶ್ರೀರಾಮಕೃಷ್ಣರು ಶ್ರೀಮಾತೆಯವರ ಕುರಿತಾಗಿ ಹೇಳಿದಂತ ಕೆಲವು ಮಾತುಗಳಿಂದ, ಸ್ವಾಮಿ ವಿವೇಕಾನಂದರು ಶ್ರೀಮಾತೆಯವರ ಕುರಿತಾಗಿ ಹೇಳಿದ ಕೆಲವೊಂದು ವಿಚಾರಗಳಿಂದ, ಮತ್ತೆ ಸಾಕ್ಷಾತ್ ಶ್ರೀಮಾತೆಯವರೇ ಕೆಲವು ವಿಚಾರಗಳನ್ನ ಆಗಾಗ ಹೇಳ್ತಾ ಇದ್ರು, ಹೊರಗಿಡ್ತಾ ಇದ್ರು. ಅದ್ರ ಮೂಲಕ ಆ ದಿವ್ಯತೆಯನ್ನು ಕೂಡ ಗುರುತಿಸ್ಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ಹೇಳ್ತಾರೆ, ಭಗವಂತ ಅವತರಿಸಿ ಬಂದಾಗ ಅವನು ಸರ್ವಶಕ್ತ ಆಗಿದ್ರು ಕೂಡ ಅಸಹಾಯಕನೋ ಏನೋ ಅನ್ನೋ ತರ ಕಾಣ್ತದೆ ಒಂದೊಂದ್ಸರಿ. ಅವನಿಗೆ ನಮ್ಮ ಕಾಳಜಿ ಬೇಕು. ನಾವು ನೋಡಿದ್ವಲ್ಲ, ಬಾಲಕೃಷ್ಣನ ರೂಪದಲ್ಲಿ ಬಂದಾಗ ಯಶೋದೆ ತನ್ನನ್ನು ಬಿಟ್ಟು ಅವ್ನು ನೋಡ್ಕೊಳ್ಳೋರು ಯಾರು ಇಲ್ಲ. ಅವನಿಗೆ ತಾನೇ ಸರ್ವಸ್ವ, ನಾನೇ ಅವ್ನ ಕಾಳಜಿ ತಗೊಳ್ಬೇಕು, ನಾನೇ ಅವ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಜವಾಬ್ದಾರಿ ಹೋಗ್ತಾ ಇರ್ತಾಳೆ. ಆದ್ರೆ ನೋಡಿರ್ತಾಳೆ ಬ್ರಹ್ಮಾಂಡವನ್ನೇ ತನ್ನ ಬಾಯಲ್ಲಿ ತೋರಿಸಿದವನು, ಅಷ್ಟು ದಿವ್ಯ ಬಾಲಕ. ಅಂತಂತ ಘೋರ ರಾಕ್ಷಸರನ್ನ ಸಂಹಾರ ಮಾಡಿದ್ರು ಕೂಡ ಆ ಯಶೋದೆ ಏನ್ ಭಾವನೆ ಇರ್ತದೆ, ನಾನು ಆ ಪುಟ್ಟ ಮಗುವಿನ ತಾಯಿ, ನಾನಿದ್ದೆ, ಅವನಿಗೆ ಬೇರೆ ಯಾರು ಇಲ್ಲ ಅಂತೇಳಿ. ಅದೇ ರೀತಿಯಲ್ಲಿ ನಾವು ಶ್ರೀಮಾತೆಯವರ ಜೀವನವನ್ನು ನೋಡ್ತೇವೆ. ಅವರು ಲಜ್ಜಾಪಟ, ಅವರಿಗೆ ತುಂಬಾ ಕೋಮಲ ಸ್ವಭಾವದವರು. ಮತ್ತೆ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ರು,
ಇವಳು ಸಾಕ್ಷಾತ್ ಸರಸ್ವತಿ, ಇಡೀ ಜಗತ್ತಿಗೆ ಜ್ಞಾನವನ್ನ ಕೊಡುವುದಕ್ಕೆ ಅಂತ ಅವತರಿಸಿ ಬಂದಿದ್ದಾಳೆ ಅಂತ ಹೇಳಿ. ಅದು ನಿಜ. ಆದ್ರೆ ಇಷ್ಟಕ್ಕೆ ಸೀಮಿತ ಮಾಡಿದ್ರೆ ಅವರ ಬೇರೆ ಆ ದಿವ್ಯತೆ ಬೇರೆ ಬೇರೆ ಮುಖಗಳನ್ನು ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಅವರು ಸಾಕ್ಷಾತ್ ಸರಸ್ವತಿ ಹೌದು, ಮತ್ತೆ ಅವರು ಸಾಕ್ಷಾತ್ ಪಾರ್ವತಿನೂ ಹೌದು, ರಾಧೆನೂ ಹೌದು, ಇತ್ತ ಕಡೆ ದುರ್ಗೆ ಕೂಡ ಹೌದು. ಅಷ್ಟು ಕೋಮಲ ಸ್ವಭಾವದವರಿಗೂ ಕೂಡ ಅವರು ಆ ಹುಚ್ಚ ಹರೀಶ ಕಾಮರಪುರಕ್ಕೆ ಬಂದಾಗ ಶಾರದಾನಂದರಿಗೆ ಮತ್ತೆ ನಿರಂಜನಾನಂದರಿಗೆ ಪತ್ರ ಬರೀತಾರೆ, ಇವನನ್ನ ಕರೆದುಕೊಂಡು ಹೋಗಿ ಇಲ್ಲಿಂದ ಅಂತ ಹೇಳಿ. ಅವ್ರು ಏನಿಸ್ಬೇಕು, ಶ್ರೀಮಾತೆಯರಿಗೆ ಇನ್ನೊಬ್ಬರ ರಕ್ಷಣೆ ಬೇಕಾಗಿದೆಯೇನೋ ಅನ್ನೋ ತರ ನಮ್ಗೆ ಭಾಸ ಆಗ್ತದೆ. ಆದ್ರೆ ಅದೇ ಹರೀಶನನ್ನ ಶ್ರೀಮಾತೆಯವರು ಏನ್ ಮಾಡ್ತಾರೆ, ಕೆಳಗೆ ಹಾಕಿ ಅವನ ಎದೆ ಮೇಲೆ ಮಂಡಿ ಊರಿ ಅವನ ನಾಲಿಗೆಯನ್ನ ಹೊರಗೆಳೆದು ಕಪಾಳಿಗೆ ಬಾರಿಸ್ತಾರೆ. ಇದು ಆ ಬಗಲಾದೇವಿಯ ಒಂದು ಸ್ವರೂಪವನ್ನ ಹೇಳ್ತದೆ. ಬಗಲಾದೇವಿಯ ಒಂದು ಅಂಶದಲ್ಲಿ ಕೂಡ ಆ ದೇವಿ ಆ ರಾಕ್ಷಸನನ್ನ ಇದೇ ರೀತಿಯಲ್ಲಿ ಸಂಹಾರ ಮಾಡೋದನ್ನ ನಾವು ನೋಡ್ತೇವೆ. ಆ ರಾಕ್ಷಸನ ಎದೆ ಮೇಲೆ ಮಂಡಿ ಊರಿ ನಾಲಿಗೆಯನ್ನು ಹೊರಗೆಳೆದು ಕಪಾಳಿಗೆ ಬಾರಿಸುವಂಥದ್ದು. ಹಾಗೆ ಆ ಶಕ್ತಿ ಅಭಿವ್ಯಕ್ತ ಆದಾಗ ನಮಗೆ ಅವಳು ಜಗಜ್ಜನನಿ ಅನ್ನೋದು ಗುರುತಿರ್ತದೆ. ಆದ್ರೆ ಅವ್ರು ಪತ್ರ ಬರೆದು ನೋಡಿದ್ರೆ ಶ್ರೀಮಾತೆಯವರಿಗೆ ಬಹಳ ದುರ್ಬಲ, ಇವರಿಗೆ ಏನು ಬೇರೆಯವರ ಒಂದು ರಕ್ಷಣೆ ಬೇಕಾಗಿದೆ ಅನಿಸುತ್ತೆ. ಆದ್ರೆ ಅವಳು ಸರ್ವಶಕ್ತಳು. ಇನ್ನೊಂದು ಅವರ ಒಂದು ಈ ಧೀರತೆಯನ್ನು ತೋರಿಸುವಂತ ಇನ್ನೊಂದು ಘಟನೆ ಬರ್ತದೆ. ಅವರು ಉದ್ಬೋಧನದಲ್ಲಿ ಇರ್ತಾರೆ ಶಾಂತಾಮಾತೆಯವರು. ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಆ ಮೇಲ್ಗಡೆ ಅಂತಸ್ತಿನಲ್ಲಿ ಒಂದು ಜೊಲಿ ಮೇಲೆ ಜಪ ಮಾಡ್ತಾ ಕೂತ್ಕೊಂಡಿರ್ತಾರೆ. ಅದ್ರ ಪಕ್ಕದಲ್ಲೇ ಒಂದು ಮೈದಾನದಲ್ಲಿ ಅಲ್ಲಿ ಕೂಲಿ ಆಳುಗಳೆಲ್ಲ ವಾಸ ಆಗಿರ್ತಾರೆ. ಅವತ್ತಿನ ದಿವಸ ಏನಾಗ್ತದೆ, ಒಬ್ಬ ಕೂಲಿಯವನು ತನ್ನ ಹೆಂಡತಿಯನ್ನ ಜೋರಾಗಿ ಹೊಡಿತಾ ಇರ್ತಾನೆ. ಬಹಳ ಕೋಪ ಬಂದಿರ್ತದೆ. ಹೇಗೆ ಹೊಡಿತಾ ಇರ್ತಾನೆ ಅಂತಂದ್ರೆ ಅವಳು ಜೋರಾಗಿ ತೀರಿಸ್ತಾ ಇರ್ತಾಳೆ ಪಾಪ ಆ ನೋವಿನಿಂದ. ಅವನಿಗೆ ಆ ಕೋಪ ಇಲ್ಲ. ಮತ್ತೆ ಅವನು ಎಷ್ಟು ಮೊದಲೇ ಅಸಂಸ್ಕೃತ ಆ ಕೂಲಿಯವನು, ಮತ್ತೆ ಜೊತೆಗೆ ಆ ಕೋಪದಿಂದ ಉದ್ರಿಕ್ತನಾಗಿದ್ದಲ್ಲಿ ಯಾರು ತಡೆಯಲಿಕ್ಕೂ ಕೂಡ ಧೈರ್ಯ ಮಾಡ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಅವನು ಏನ್ ಮಾಡ್ತಾನೆ, ಅವಳನ್ನ ಕೈಯಿಂದ ಹೊಡಿತಾನೆ, ಮುಷ್ಟಿಯಿಂದ ಹೊಡಿತಾನೆ. ಅಷ್ಟು ಸಾಕಾಗಲಾರ್ದು ಅಂತ ಹೇಳಿ ಜೋರ ಕಾಲಿಂದ ಹೊರಬಿಡ್ತಾನೆ. ಅವಳು ಪಾಪ ಕಂಕಳಲ್ಲಿ ಕೂಸನ್ ಬೇರೆ ಇಟ್ಕೊಂಡಿರ್ತಾಳೆ. ಅವಳು ಹೊರಗೆ ಬಂದು ಬಿಟ್ಬಿಡ್ತಾಳೆ. ಮತ್ತು ಅವಳು ಸಂಕಟದಿಂದ ಗೋಳಿಡ್ತಾನೆ ಇರ್ತಾಳೆ, ಜೋರ ಬಹಳ ಗೋಳಿಡ್ತಾ ಇರ್ತಾಳೆ. ಇವನು ಮತ್ತೆ ಅಷ್ಟು ಅವಳು ಬಿದ್ರೂ ಕೂಡ ಬಿಡಲಾರ್ದೆ ಮತ್ತೆ ಅವಳನ್ನ ಒದಗಿ ಹೋಗ್ತಾನೆ. ಆವಾಗ ಶ್ರೀಮಾತೆಯರು ಕರ್ಕೊಳ್ಳಿಕ್ಕಾಗಲಿಲ್ಲ. ಎಲ್ಲೋ ಈ ಅವಳನ್ನ ಸಾಯಿಸ್ಬೇಕು ಅಂತ ಇದ್ದಿ ಏನು ಅಂತೇಳಿ ಆ ಮೇಲ್ಗಡೆ ಏನು ಇರ್ತಾರಲ್ಲ ಮತ್ತೆ ಶ್ರೀಮಾತೆಯವರು ಜೋರಾಗಿ ಕೂಗ್ತಾರೆ. ಆ ಧ್ವನಿಯನ್ನ ಕೇಳಿ ಅವನು ಸ್ವಲ್ಪ ತಲೆ ಎತ್ತಿ ನೋಡ್ತಾನೆ, ಸ್ತಬ್ಧನಾಗೋಗ್ಬಿಡ್ತಾನೆ. ಹೇಳ್ತಾರೆ, ಆ ಒಂದು ವಿಷಸರ್ಪ ಹೇಗೆ ಮಂತ್ರ ಮುಗ್ಧ ಆಗಿರ್ತದಲ್ಲ ಆ ರೀತಿಯಲ್ಲಿ ಅವನು ತಣ್ಣಗಾಗ್ಬಿಟ್ಟು ಹೋಗ್ಬಿಡ್ತಾನೆ ಅಂತ ಹೇಳಿ. ಸಾಮಾನ್ಯವಾಗಿ ಶ್ರೀಮಾತೆಯವರು ಶಾಂತಾಮಾತೆಯವರು ಆ ಮೇಲಂತಸ್ತಿನಿಂದ ಮಾತಾಡಿದ ಕೆಳಂತಸ್ತಿನವ್ರಿಗೆ ಕೇಳೋದಿಲ್ಲ. ಅಷ್ಟು ಬಹಳ ಮೆಲ್ಲಿಗೆ ಮೆತ್ತಗೆ ಮಾತಾಡ್ತಾ ಇದ್ದಿದ್ದವರು. ಆದ್ರೆ ಅವರು ವ್ಯಗ್ರರಾದವಾಗ ಯಾವ ರೀತಿ ಜೋರಾಗಿ ಹೋಗ್ತಾರೆ ಅಂತಂದ್ರೆ ದೂರದ ಮೈದಾನದಲ್ಲಿದ್ದಂತ ಆ ಕೂಲಿ ಆಳವು ಕೂಡ ಆ ಒಂದು ಧ್ವನಿ ಕೇಳಿ ಒಂದು ಸ್ತಬ್ಧನಾಗ್ಬಿಡ್ತಾನೆ. ಹಾಗೆ ಶ್ರೀಮಾತೆಯವರು ಕುಸುಮಕ್ಕಿಂತಲೂ ಕೋಮಲ ನಿಜ, ಆದ್ರೆ ಸಮಯ ಬಂದಾಗ ಕಠೋರರಾಗಿ ಕೂಡ ಅವರು ತಯಾರಿಟ್ಟಿದ್ರು. ಮುಂದೆ ನಾವು ನೋಡ್ತೇವೆ ಶ್ರೀಮಾತೆಯವರು ಆ ದೈವತ್ವ ಹೇಗೆ ಪ್ರಕಾಶಗೊಳ್ತಾ ಇತ್ತು. ಅದರಲ್ಲಿ ಮುಖ್ಯವಾಗಿ ನಾವು ಸ್ವಾಮಿ ವಿವೇಕಾನಂದರ ಒಂದು ಚಿಂತನೆಯನ್ನು ತಗೊಂಡ್ರೆ, ಒಬ್ಬ ಸುರೇಂದ್ರನಾಥ ಸೇನಾ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹತ್ರ ಮಂತ್ರ ದೀಕ್ಷೆಯನ್ನು ಕೇಳ್ಕೊಂಡು ಬರ್ತಾನಂತೆ. ನನಗೆ ನಿಮ್ಮಿಂದ ಮಂತ್ರ ಉಪದೇಶ ಆಗ್ಬೇಕು ಅಂತೇಳಿ. ಸರಿ, ಸ್ವಾಮಿ ವಿವೇಕಾನಂದ ಹೋಗ್ತಾರೆ ಆಗ್ಲಿ ಅಂತ ಹೇಳಿ ಅವನು ಕೂತ್ಕೊಳ್ತಾರೆ. ಇವರು ಧ್ಯಾನಸ್ಥರಾಗ್ತಾರೆ. ಸ್ವಾಮಿ ವಿವೇಕಾನಂದರು ಧ್ಯಾನಸ್ಥರಾಗಿ ನಂತರ ಧ್ಯಾನದಿಂದ ಕೆಳಗೆ ಬಂದು ಹೇಳ್ತಾರೆ, ನೋಡು, ನಾನು ಧ್ಯಾನದ ಸ್ಥಿತಿಯಲ್ಲಿ ಕಂಡ್ರೆ ನಿನಗೆ ನನಗಿಂತ
ಹೆಚ್ಚು ಶಕ್ತಿಶಾಲಿಯಾದ ಗುರುಗಳಿಂದ ನಿಮಗೆ ಮಂತ್ರ ಉಪದೇಶ ಆಗ್ತದೆ ಅಂತ ಹೇಳ್ತಾರೆ. ಆವಾಗ ಅವನಿಗೆ ಅದೇನು ವಿಚಿತ್ರ ಅನಿಸ್ತದೆ. ಯಾಕೆಂದ್ರೆ ಅವನ ಒಂದು ದೃಷ್ಟಿಯಲ್ಲಿ ಸ್ವಾಮಿ ವಿವೇಕಾನಂದರೇ ಸರ್ವಶ್ರೇಷ್ಠ, ಇವ್ರಿಗಿಂತ ಹೆಚ್ಚು ಶಕ್ತಿ ಇರೋರು ಇನ್ಯಾರಿಗೆ ಸಾಧ್ಯ ಇದೆ ಅಂತ ಹೇಳಿ ಅವ್ರು ಇವ್ರಿಗೆ ಕೊಡ್ಲಿಕ್ಕೆ ಇಚ್ಛೆಯಿಂದ ಕಾಣ್ತದೆ, ಅದಕ್ಕೆ ತಳ್ಳಿ ಹಾಕ್ತಾ ಇದ್ದಾರೆ ಅಂತ ಹೇಳಿ ಅವನು ಸ್ವಲ್ಪ ನಿರಾಶನಾಗಿನೇ ಬರ್ತಾನೆ. ಮತ್ತೊಂದ್ಸಾರಿ ಅವನಿಗೆ ಕನಸಲ್ಲಿ ದರ್ಶನ ಆಗ್ತದೆ, ತಾನು ಶ್ರೀರಾಮಕೃಷ್ಣ ತೊಡೆ ಮೇಲೆ ಕೂತ್ಕೊಂಡಿದ್ದಾನೆ. ಆವಾಗ ಒಬ್ಬ ದಿವ್ಯ ಸ್ತ್ರೀ ಅವನಿಗೆ ಮಂತ್ರೋಪದೇಶ ಮಾಡ್ತಾ ಇದ್ದಾಳೆ. ಆ ಮಂತ್ರ ಕೂಡ ಅವನಿಗೆ ಸ್ಪಷ್ಟವಾಗಿ ಹೇಳ್ತಿರ್ತದೆ, ಆ ಮಂತ್ರ ಏನು ಹೇಳಿದ್ರು ಅಂತ ಹೇಳಿ. ಆಮೇಲೆ ಅದನ್ನೇ ಅವನು ಜಪ ಮಾಡ್ತಾ ಇರ್ತಾನೆ. ಮತ್ತೆ ಇನ್ನೊಂದ್ಸರಿ ಅವನು ಸಹಜವಾಗಿ ಜಯರಾಮ್ ಮಾಡಿಗೆ ಬಂದವಾಗ ಅಲ್ಲಿ ಶಾರದಾ ಮಾತೆಗೆ ನಮಸ್ಕಾರ ಮಾಡ್ತಾನೆ. ಶಾರದಾ ಮಾತೆ ಕೇಳ್ತಾರಂತೆ, ಮಗು ನಿನಗೆ ಏನ್ ಬೇಕು ಕೇಳು ಅಂತ ಹೇಳಿ. ಅವ್ನಿಗೆ ಏನೋ ವಿಚಾರ ಇರೋದಿಲ್ಲ, ಅವನು ಬಹಳ ಅದ್ಭುತವಾಗಿ ಉತ್ತರ ಕೊಡ್ತಾರೆ. ಅಮ್ಮ, ನಮಗೆ ಏನು ಒಳ್ಳೇದು ಏನು ಶ್ರೇಷ್ಠರೋ ಅದು ನಿಮ್ಗೆ ಚೆನ್ನಾಗಿ ಗೊತ್ತು ನನಗೆ ಅಂತ, ಅದು ಏನ್ ಕೊಟ್ಟು ನಮ್ಗೆ ಒಳ್ಳೇದಾಗ್ತದೆ ಅದನ್ನ ನಾನು ದಯಪಾಲಿಸಿ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಮಾತೆ ಹೇಳ್ತಾರೆ, ಹಾಗಿದ್ರೆ ನಾಳೆ ಬೆಳಿಗ್ಗೆ ನೀನು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಪೂಜಾಗ್ರಹಕ್ಕೆ ಬಾ, ನನಗೆ ಮಂತ್ರೋಪದೇಶ ಮಾಡ್ತೇನೆ. ಆಮೇಲೆ ಅವನು ಅದಕ್ಕೆ ಸಿದ್ಧನಾಗಿ ಹೋಗಿ ಕೂತ್ಕೊಳ್ತಾನೆ. ಶ್ರೀಮಾತೆಯವರು ಮಂತ್ರವನ್ನು ಉಪದೇಶಿಸ್ತಾರೆ. ಅವ್ರಿಗೆ ಆಶ್ಚರ್ಯ ಆಗ್ತದೆ, ಯಾಕೆ ಆ ಸ್ವಪ್ನದಲ್ಲಿ ಆ ದೇವಿ ಬಂದು ಕೊಟ್ಟಂತ ಮಂತ್ರ ಮತ್ತೆ ಶಾರದಾ ಮಾತೆಯವರು ಹೇಳ್ತಾ ಇರೋ ಮಂತ್ರ ಎರಡೂ ಒಂದೇ ಆಗಿದೆ. ಅದಕ್ಕೆ ಅವ್ನಿಗೆ ಆಶ್ಚರ್ಯ. ಶ್ರೀಮಾತೆಯವರು ಪ್ರಶ್ನೆ ಮಾಡ್ತಾನೆ, ಅಮ್ಮ ನನಗೆ ಸ್ವಪ್ನದಲ್ಲಿ ದರ್ಶನ ಆಗಿತ್ತು, ಹೀಗೆ ದೇವಿ ಬಂದು ಈ ತರ ಕೊಟ್ಟಿದ್ದು ಅಂತ ಹೇಳಿ. ಹೌದು, ಅದು ನಿಜ ಅಂತ ಹೇಳಿ. ಅಂದ್ರೆ ಸಾಕ್ಷಾತ್ ಶ್ರೀಮಾತೆಯವರು ಬೇರೆ ಇಲ್ಲ, ಆ ಜಗಜ್ಜನನಿ ದೇವಿ ಕೂಡ ಬೇರೆ ಅಲ್ಲ. ಹಾಗೆ ಆ ಒಂದು ದೈವತ್ವ ಅಂದ್ರೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಸೂಕ್ಷ್ಮತರ. ಈಗ ಸ್ಥೂಲವಾಗಿ ನಾವೆಲ್ಲದನ್ನು ನೋಡ್ತೇವೆ, ಗಮನಿಸ್ತೇವೆ, ಅದು ಎಷ್ಟು ಸೂಕ್ಷ್ಮವಾಗಿ ಶ್ರೀಮಾತೆಯವರು ಎಲ್ಲರಿಗೆ ಅನುಭವ ಮಾಡಿಕೊಟ್ಟಿದ್ರು, ಅದನ್ನ ತೋರಿಸ್ಕೊಟ್ಟಿದ್ರು ಅಂತ ಹೇಳಿ. ಒಂದ್ಸರಿ ಯೋಗಿಮ ಅಂತಂದ್ರೆ ಯೋಗಿಮ ಗೋಲಾತ್ಮ ಶ್ರೀಮಾತೆಯವರ ಜಯ ವಿಜಯ ಅಂತ ಕರೀತಾರೆ. ಆ ದೇವಿಯ ಸಖ್ಯರಿದ್ದಾರಲ್ಲ ಜಯ ವಿಜಯ, ಹಾಗೆ ಶ್ರೀಮಾತೆಯವರು ಅವತರಿಸಿದಾಗ ಯೋಗಿಮ ಗೋಲಾತ್ಮ ಆ ಜಯ ವಿಜಯ ಅಂತ ಹೇಳ್ತಾರೆ. ಅಲ್ಲಿ ದಕ್ಷಿಣೇಶ್ವರ ಬಂದಾಗ ಯೋಗಿಮ ಹೇಳ್ತಾರೆ, ಯೋಗಿ ನೀನು ಒಣ ತಿಪ್ಪತ್ತೆಯನ್ನು ಪೂಜೆ ಮಾಡ್ತಿದ್ದೀಯಲ್ಲ ಇವತ್ತು ಅಂತ ಹೇಳಿ. ಯೋಗಿಮ ಹೇಳ್ತಾರೆ, ಹೌದಮ್ಮ ಹೌದು, ನಾನು ದಕ್ಷಿಣೇಶ್ವರದಿಂದ ಬಿಲ್ಪತ್ರೆ ತಗೊಂಡು ಹೋಗ್ತಾ ಇದ್ದು, ಅಲ್ಲಿ ನಾನು ಹೋಗಿ ಉಪಯೋಗ ಮಾಡೋಷ್ಟೊತ್ತಿಗೆ ಅದೆಲ್ಲ ಬಿಲ್ಪತ್ರೆಗಳು ಒಣಗಿರ್ತಾ ಇತ್ತು. ನೀನು ಪೂಜೆ ಮಾಡ್ತಾ ಇರುವಾಗ ನನ್ನ ಅಂತೇಳಿ ನನ್ನ ಚರಣಗಳಿಗೆ ಅರ್ಪಣೆ ಮಾಡಿದೆ ಅಂತ ಹೇಳಿ ಹೋಗ್ತಿರ್ತಾರೆ, ಅಷ್ಟರಲ್ಲಿ ಸುಮ್ಮನೆ ಬಿಡ್ತಾರೆ. ಅವಳಿಗೆ ಆಗ್ತದೆ, ಅಂದ್ರೆ ಶ್ರೀಮಾತೆ ಯಾರು? ನಾನು ಭಗವಂತಿಗೆ ಅರ್ಪಣೆ ಮಾಡಿದ್ದು ಶ್ರೀಮಾತೆ ಗೊತ್ತಾಗಿದೆ ಅಂತಂದ್ರೆ ಶ್ರೀಮಾತೆ ಯಾರು ಅಂತ ಹೇಳಿ ಅವಳು ಆಶ್ಚರ್ಯದಿಂದ ಶ್ರೀಮಾತೆಯವ್ರ ಮುಖವನ್ನು ನೋಡ್ತಾಳೆ. ಅಷ್ಟೊತ್ತಿಗೆ ಶ್ರೀಮಾತೆಯವರು ಮುಖ ಕೆಂಪೇರಿ ಅವಳನ್ನ ಅಪ್ಕೊಂಡು ಬಿಡ್ತಾರೆ. ಅವಾಗ ಅವಳಿಗೆ ಆ ಶ್ರೀಮಾತೆ ಅಪ್ಕೊಂಡಿದ್ದು ತನ್ನ ಸ್ವಂತ ಮಗಳು ಅಪ್ಕೊಂಡಿದ್ದ ಆ ಭಾವ ಬಂದು ಮೈಮರ್ತು ಬಿಡ್ತಾಳೆ. ಕಡೆಗೆ ಅವರ ಹಣೆ ಕೂತಿರ್ತಾಳೆ. ಆಮೇಲೆ ಅವ್ರು ತಿಳಿತದೆ, ಇವಳು ನನ್ನ ಮಗಳಲ್ಲ, ಇವಳು ಜಗಜ್ಜನನಿ ಶಾರದಂತೆ. ಆಮೇಲೆ ಮತ್ತೆ ಮೈ ತಿರುದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ. ಹಾಗೆ ಆ ಯೋಗಿಮ ಆ ದೇವಿಯ ಚರಣಗಳಿಗೆ ಅರ್ಪಣೆ ಮಾಡಿದಂತ ಬಿಲ್ಪತ್ರೆ ಹೇಗಿತ್ತು ಅನ್ನೋದನ್ನು ಗ್ರಹಿಸಿ ಶಾರದಾ ಮಾತೆಯವರು ಹೇಳ್ತಾ ಇದ್ದಾರೆ. ಶಾರದಾ ಮಾತೆಯವರು ಯಾರು ಇರಬಹುದು? ಹೀಗೆ ಆ ಒಂದು ಸೂಕ್ಷ್ಮ ಭಾವನೆಗಳು ಅವು ಯಾರ ಮನಸ್ಸಲ್ಲಿ ಏನೇನಾಗ್ತದೆ ಅಂತ ಕೂಡ ಶ್ರೀಮಾತೆ ಎಷ್ಟು ಅದ್ಭುತವಾಗಿ ಅರಿತುಕೊಳ್ತಾ ಇದ್ರು, ಅದೇ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ರು. ಒಬ್ಬ ಬ್ರಹ್ಮಚಾರಿ ಶಾರದಾ ಮಾತೆಯವರಿಗೆ ಕಾಲುಗಳಿಗೆ ನೋವಾಗಿದೆ ಅಂತ ಹೇಳಿ ಔಷಧಿ ಹಚ್ಚ ಅವನು ಮನಸ್ಸಲ್ಲೇ ಅನ್ಕೊಳ್ತಾ ಇದ್ದಂತೆ, ಶಾರದಾ ಮಾತೆ ಈ ಒಂದು ನೋವಿನಿಂದ ಎಷ್ಟು ಅವರು ಕಷ್ಟಪಡ್ತಾ ಇದ್ದಾರೆ, ಈ ರೋಗ ನನ್ ಬಂದ್ಬಿಡಿ, ಈ ರೋಗ ನನ್ ಬಂದ್ಬಿಡಿ ಅನ್ಕೊಳ್ತಾ ಔಷಧಿ ಹಚ್ತಾ ಇದ್ದಾನೆ. ಅದಕ್ಕೆ ಶಾರದಾ ಮಾತೆಯವರು, ಏನಪ್ಪ ನೀವೆಲ್ಲ ಇನ್ನೂ ಬಾಳೆ ಬದುಕಬೇಕಾದವರು, ಇನ್ನೂ ತುಂಬಾ ಆಯಸ್ಸಿದೆ, ನಾನೇನು ಅಜ್ಜಿ ಅದೇನು ತೊಂದರೆ ಇಲ್ಲ, ನೀವೆಲ್ಲ ಚೆನ್ನಾಗಿರ್ಬೇಕು, ಹಾಗಂತ ಹೇಳಿ ಯಾಕೆ ಬಿಟ್ಕೊಡ್ತೀವಿ ಅಂತಾರೆ.
ಅವನೇನು ಜೋರಾಗಿ ಹೇಳಿಲ್ಲ. ಆದ್ರೆ ಅವನ ಮನಸ್ಸಲ್ಲಿ ನಡೀತಾ ಇರುವಂತ ಎಲ್ಲ ವ್ಯಾಪಾರಗಳು ಶಾರದಾ ಮಾತೆಗೆ ಗೊತ್ತಾಗ್ತಾ ಇದೆ. ಹಾಗೆ ಆ ಒಂದು ಅದ್ಭುತವಾದ ಒಂದು ಸೂಕ್ಷ್ಮ ಭಾವನಾ ಗ್ರಹಣ ಶಕ್ತಿ ಶಾರದಾ ಮಾತೆಯವರು. ಮತ್ತೆ ಇನ್ನೊಂದು ಅದ್ಭುತವಾದ ಘಟನೆ, ಮಹೇಂದ್ರನಾಥ ಗುಪ್ತ ಮಾಸ್ಟರ್ ಮಹಾಶಯ ಇದ್ದಾರಲ್ಲ, ಅವನಿಗೆ ಒಬ್ಬ ಶಿಷ್ಯ ಇದ್ದ, ಗೋಕುಲ್ ದಾಸ್ ಡೇ ಅಂತ ಅವನ ಹೆಸರು. ಮುಂದೆ ಅವನು ಕೂಡ ದೊಡ್ಡ ಪ್ರೊಫೆಸರ್ ಆಗಿ ಹೆಸರು ಪಡ್ಕೊಳ್ತಾನೆ. ಅವನು ಒಂದ್ಸಲ ಏನ್ ಮಾಡ್ತಾನೆ, ಚಂಡಿ ಪಾಠನ ಮಾಸ್ಟರ್ ಮಹಾಶಯನಿಂದಲೇ ಕಲ್ತಿರ್ತಾರೆ. ಸಪ್ತಶತಿ ಅಂತ ಏನ್ ನಾವು ಹೇಳ್ತೀವಲ್ಲ, ಅದನ್ನ ಆ ಕಡೆ ಚಂಡಿ ಅಂತ ಕರೀತಾರೆ. ಆ ಚಂಡಿ ಪಾಠ ಕಲ್ತಿರ್ತಾನೆ. ಆ ಚಂಡಿ ಪಾಠವನ್ನ ಮೇಲೆ ಮೇಲೆ ಇಟ್ಕೊಳ್ತಿದ್ದಾನೆ. ಒಂದ್ ದಿವಸ ಆ ಬಾಗ್ ಬಜಾರ್ ಗಂಗಾ ನದಿ ಘಾಟ್ ಹತ್ರ ಬಂದಿರ್ತಾನೆ. ಅಲ್ಲಿ ಬಂದಾಗ ಅಲ್ಲಿ ಬಂದು ಬಹಳ ಮೆಲುದಲ್ಲಿ ಅಕ್ಕಪಕ್ಕ ಹೋಗೋರಿಗೆ ಕೇಳಿಸೋದಿಲ್ಲ, ಅಷ್ಟು ನಿಧಾನವಾಗಿ ಮೆಲ್ಲಗೆ ಹೇಳ್ಕೊಳ್ತಾ ಇರ್ತಾನೆ. ಆವಾಗ ಶಾರದಾ ಮಾತೆಯವರು ಅಲ್ಲಿ ಸ್ನಾನಘಟ್ಟದ ಕೆಳಗಿನ ಮೆಟ್ಟಿಲ ಮೇಲೆ ಕುತ್ಕೊಂಡು ಜಪ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾನು ಆ ಮಾಸ್ಟರ್ ಶಾರದಾ ಮಾತೆಯವ್ರ ಬಗ್ಗೆ ಕೇಳಿರ್ತಾನೆ. ಆ ಶಾರದಾ ಮಾತೆಯವ್ರಿಗೆ ನೋಡ್ತಾ ಆ ಚಂಡಿ ಪಾಠ ಕೂಡ ಮಾಡ್ತಾ ಇರ್ತಾನೆ. ಸೌಮ್ಯ ಸೌಮ್ಯ ತರಾಶೇಷ ಸೌಮ್ಯ ಬೃಹಸ್ಪತಿ ಸುಂದರಿ ಅಂತ ಹೇಳಿ ಆ ಸಪ್ತಶತಿಯಲ್ಲಿ ಒಂದು ಸಾಲು ಬರ್ತದೆ. ಅದನ್ನು ಹೇಳುವಾಗ ಶಾರದಾ ಮಾತೆಯವರು ಹಿಂದ್ಗಡೆ ನೋಡಿ ತಮ್ಮ ಎರಡೂ ಹಸ್ತಗಳನ್ನ ಮೇಲೆ ಕೆತ್ತಿ ಅವನಿಗೆ ಆಶೀರ್ವಾದ ಮಾಡಿ ಮತ್ತೆ ಜಪಕ್ಕೆ ಕೂತ್ಕೊಳ್ತಾರೆ. ಬಹಳ ದೂರದಲ್ಲಿದ್ದಾರೆ, ಏನು ಅಂತರದಲ್ಲಿಲ್ಲ. ಇವರಿಗೆ ಸುತ್ತಮುತ್ತ ಇರೋರಿಗೆ ಕೇಳಿಸ್ತಾ ಇದ್ದಾಗೆ ಆ ಚಂಡಿ ಪಾಠವನ್ನ ಪಠಣ ಮಾಡ್ತಾ ಇದ್ರೆ, ಅಷ್ಟು ದೂರದಲ್ಲಿ ಕುಳಿತಂತ ಶಾರದಾ ಮಾತೆಯವರಿಗೆ ಇವ್ರು ನನ್ನನ್ನೇ ಸ್ತುತಿಸ್ತಾ ಇದನ್ನ ಕೇಳ್ತಂತ ಹೇಗೆ ಗೊತ್ತಾಗಿರ್ಬೇಕು? ಅದು ಶ್ರೀಮಾತೆಯವರ ದೈವತ್ವ. ಮತ್ತೆ ಇದೇ ಗೋಕುಲ್ ದಾಸ್ ಒಂದ್ಸರಿ ಏನ್ ಮಾಡ್ತಾರೆ, ಶಾರದಾ ಮಾತೆಯವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಅಲ್ಲಿವರೆಗೂ ಅವ್ರಿಗೆ ಮನೆಯಲ್ಲಿದೆ, ತಂದೆ ತಾಯಿ ಏನ್ ಮಾಡ್ತಾರೆ, ಏನು ಕೇಳಿರಲ್ಲ ಶಾರದಾ ಮಾತೆಯವರು. ಯಾವತ್ತೂ ಕೂಡ ಅದ್ರ ಬಗ್ಗೆ ಸಂಭಾಷಣೆ ಆಗಿರೋದಿಲ್ಲ. ಆದ್ರೆ ಅವತ್ತು ಮಾತ್ರ ಶಾರದಾ ಮಾತೆಯವರು ಹೇಳ್ತಾರೆ, ಏನಪ್ಪ ನೀನ ಅಣ್ಣಂದ್ರು ಅಂತ ಹೇಳಿ ಅವ್ರ ಹೆಸರುಗಳನ್ನೆಲ್ಲ ಹೇಳಿ ಅವರೆಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ. ಆವಾಗ ಅವರು ಒಬ್ಬ ಅಣ್ಣನ ಹೆಸರನ್ನ ಲಲಿತಾ ಅಂತ ಹೇಳಿ ಅವನ ಹೆಸರಿರ್ತದೆ, ಅವನ ಹೆಸರು ನಳಿನಾ ಅಂತ ಹೇಳ್ಬಿಡ್ತಾರೆ. ಅವನು ಅನ್ಕೊಳ್ತಾನೆ ಶ್ರೀಮಾತೆಯವ್ರು ಗೊತ್ತಿಲ್ಲದೆ ತಪ್ಪಾಗಿ ಉಚ್ಚಾರ ಮಾಡಿದಾರೇನೋ, ಅದಕ್ಕೆ ಚೆನ್ನಾಗಿದ್ದಾರೆಮ್ಮ ಅಂತ ಹೇಳಿ ಬರ್ತಾನೆ. ಮನೆಗೆ ಬಂದು ತನ್ನ ತಾಯಿ ಹತ್ರ ಹೇಳ್ತಾನೆ, ಈ ತರ ಶಾರದಾ ಮಾತೆಯವರು ಅಣ್ಣನ ಹೆಸರು ಹೇಳಿ ಹೀಗೆ ಕೇಳ್ತಾ ಇದ್ರು, ಅವರು ಲಲಿತಾನ ಬದಲು ನಳಿನಾ ಅಂದ್ಬಿಟ್ರು ಅಂತ ಹೇಳಿ. ಆವಾಗ ಅವ್ರ ತಾಯಿ ಹೇಳ್ತಾಳೆ, ಇಲ್ಲ ಅವ್ನ ಮೊದಲ ಹೆಸರು ನಳಿನಾ ಅಂತಾನೆ ಇದ್ದಿತ್ತು, ಅವ್ನ್ ದೊಡ್ಡವನಾದ್ಮೇಲೆ ಅವನ ಹೆಸರು ಲಲಿತಾ ಅಂತ ಹೇಳಿ ನಾವು ಕರಿತಾ ಇದ್ದೇವೆ ಅಂತ ಹೇಳಿ. ಅಂದ್ರೆ ಶ್ರೀಮಾತೆ ಎಷ್ಟು ಸೂಕ್ಷ್ಮಗ್ರಾಮಿಯಾಗಿರ್ಬೋದು ನನ್ನ ಕಲ್ಪನೆಗೂ ಸಿಕ್ಕಿಲ್ಲ. ಹಾಗೆ ಆ ಗೋಕುಲ್ ದಾಸೆ ಅವನ ಅನುಭವ ಒಂದು ರೀತಿ. ಇದ ಕಡೆ ಶಾರದಾ ಮಾತೆಯವರು ಪವಾಡಗಳನ್ನ ಮಾಡಿದ್ರ. ಯಾಕಂದ್ರೆ ನಾವು ಮುಖ್ಯವಾಗಿ ಭಗವಂತನನ್ನಾಯ್ತು ಮಹಾತ್ಮರನ್ನಾಯ್ತು ಗುರುತಿಸ್ಬೇಕಂದ್ರೆ ಏನ್ ಮಾಡ್ತೇವೆ, ಅವ್ರು ಸ್ವಲ್ಪ ಏನಾದ್ರೂ ಅತೀಂದ್ರಿಯವಾದದ್ದನ್ನ ಅಥವಾ ಸಾಮಾನ್ಯವಾಗಿ ಅಘಟಿತ ಘಟನೆಗಳು ಅಂತ ಹೇಳ್ತಾರೆ, ನಡೆಯಲಿಕ್ಕೆ ಆಗ್ಲಾರದನ್ನ ನಡೆಯುವಾಗ ಮಾಡಿದ್ರೆ ಅದು ಪವಾಡ. ಅದಕ್ಕೆ ಅನುಭವಗಳನ್ನ ನಿರೀಕ್ಷೆ ಮಾಡ್ಕೊಂಡು ಕೂತಿರ್ತೇವೆ ಕೆಲವು ಸರಿ. ಆದ್ರೆ ನಾವು ಶ್ರೀರಾಮಕೃಷ್ಣ ಜೀವನದಲ್ಲಿ ನೋಡ್ತೇವೆ, ಯಾವತ್ತೂ ಅವರು ಪವಾಡಗಳಿಗೆ ಪುರಸ್ಕಾರ ಕೊಡ್ತಾ ಇರಲಿಲ್ಲ. ಏಕೆಂದ್ರೆ ಸಾಧಕನ ಒಂದು ಮಾರ್ಗದಲ್ಲಿ ಅವು ದೊಡ್ಡ ಅಡೆತಡೆಯಾಗಿ ನಿಲ್ತದೆ. ಅದಕ್ಕೋಸ್ಕರ ಆದಷ್ಟು ಅವುಗಳನ್ನ ಶಕ್ತಿ ಇದ್ರು ಆ ಸಿದ್ಧಿ ಇದ್ರು ಕೂಡ ಅದರ ಪ್ರದರ್ಶನ ಮಾಡಬಾರ್ದು ಅಂತಾನೆ ಅವ್ರದ್ದು ಆ ಒಂದು ಅಭಿಪ್ರಾಯ. ಮತ್ತೆ ಅದೇ ರೀತಿ ಅವರು ಇದ್ರು. ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಯಾವಾಗ ಆ ಒಂದು ಭಕ್ತರ ಉದ್ಧಾರ ಆಗ್ತದೆ ಇದರಿಂದ ಅಂತ ಹೇಳಿ ಯಾವಾಗ ಅವ್ರಿಗೆ ಅನಿಸಿತೋ ಆವಾಗ ಕೆಲವು ಸರಿ ಆ ಶಕ್ತಿಯನ್ನ ಹೊರಗೆಳೆಯುತ್ತೂ ಇದೆ. ಉದಾಹರಣೆ ನೋಡ್ಬೇಕಂದ್ರೆ ಒಬ್ಬ ಕ್ಷೀರೋದ ಬಾಲ ಅಂತ ಹೇಳಿ ಒಬ್ಬಳು ಹೆಣ್ಮಗಳು ಶ್ರೀಮಾತೆಯವ್ರ ಜೊತೆ ಹತ್ರ ಬರ್ತಿರ್ತಾಳೆ. ಅವ್ರ ಜೊತೆ ಎಲ್ಲ ಒಡನಾಡಿ ಎಲ್ಲ ನಮಸ್ಕಾರ ಮಾಡಿ ಮತ್ತೆ ಮೇಲಿಂದ ಮೇಲೆ ಅವ್ರ ಸಂಪರ್ಕದಲ್ಲಿ ಇರ್ತಾಳೆ. ಒಂದ್ಸರಿ ಏನಾಗ್ತದೆ, ಒಬ್ಳು ಮಹಿಳೆ ಬಂದು ತನ್ನ ಕೈಯನ್ನೆಲ್ಲ ಸರಿಯಿಂದ ಮುಚ್ಕೊಂಡು ಶಾರದಾ ಮಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತಾಳೆ. ಅಲ್ಲಿ
ಕ್ಷೀರದ ಬಾಲ ಕೂಡ ಏನ್ ಮಾಡ್ತಾಳೆ, ತಾನು ಕೂಡ ಆ ಸೆರಗಿನಿಂದ ಅಲ್ಲಿವರೆಗೂ ಶಾರದಾ ಮಾತೆಯವರ ಪಾದ ಮುಟ್ಟಿರೋದೇ ಇಲ್ಲ, ದೂರದಿಂದಾನೇ ನಮಸ್ಕಾರ ಮಾಡ್ತಾ ಇರ್ತಾರೆ. ಅವತ್ತು ಮಾತ್ರ ಅವಳೆ ಮಾಡಿದ್ದು ತನ್ನ ಕೈಯನ್ನು ಕೂಡ ಸೆರಗಿನಿಂದ ಮುಚ್ಚಿಕೊಂಡು ಅಲ್ಲಿ ಶಾರದಾ ಮಾತೆಯವರ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಶಾರದಾ ಮಾತೆಯವರು ಪಟ್ಟಂತ ಗೊತ್ತಿರ್ತಾರೆ, ಯಾವತ್ತೂ ನನ್ನ ಪಾದಗಳನ್ನು ಸ್ಪರ್ಶ ಮಾಡ್ತಿದ್ದಿಲ್ಲ ಇವಳು, ಇವತ್ತು ಯಾಕೆ ಹೀಗೆ ಸೆರಗಿನಿಂದ ಮುಚ್ಕೊಂಡು ನನಗೆ ಪಾದ ಮುಟ್ತಾ ಇದ್ದಾಳೆ ಅಂತ ಕೇಳಿದ್ರೆ ಅವಾಗ ಹೇಳ್ತಾಳೆ, ತನ್ನ ಬೆರಳುಗಳಿಗೆಲ್ಲ ವ್ರಣಗಳಾಗ್ಬಿಟ್ಟಿದೆ, ಗಾಯಗಳಾಗಿದೆ. ಆ ಒಂದು ಹಣ್ಣಿನ ಒಂದು ಸೋಂಕಿನಿಂದ ಆ ಗಾಯಗಳಾಗ್ಬಿಟ್ಟಿದೆ, ಅದು ಮೇಲಿಂದ ಮೇಲೆ ಮತ್ತೆ ಆ ವ್ರಣಗಳು ಆಗ್ತಾನೆ ಇದೆ. ಹಾಗಾಗಿ ನಾನು ಈ ಪ್ರತಿನಿತ್ಯ ಏನ್ ಮಾಡ್ತಾ ಇದ್ದೆ, ದೂರದಿಂದ ಪ್ರಣಾಮ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಆ ಹೆಣ್ಮಗಳು ಮಾಡೋದು ನೋಡಿದೆ, ಏನು ಸೆರಗಿನಿಂದ ಕೈ ಮುಚ್ಕೊಂಡು ಪಾದ ಮುಟ್ಟಿದ್ರೆ ಏನು ಚೆನ್ನಾಗಿದೆ, ಇದು ಪಾದ ಸ್ಪರ್ಶ ಆದಾಗೂ ಆಯ್ತು, ಶ್ರೀಮಾತೆಗೆ ತನ್ನ ಕೈನ ಗಾಯ ಕೂಡ ಮುಟ್ಟೋದಿಲ್ಲ. ಹಾಗಾಗಿ ಆ ಒಂದು ಉಪಾಯವನ್ನ ನಾನು ಕಂಡಿಡ್ಕೊಂಡೆ ಅಂತ ಹೇಳಿ ಅದು ಶ್ರೀಮಾತೆಗೆ ಬಹಳ ಬೇಸರ ಮಾಡ್ಕೊಳ್ತಾರೆ. ಪಾಪ ನಿಮ್ಗೆ ಇಷ್ಟೆಲ್ಲ ನನ್ಗೆ ಗಮನನೇ ಇಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ತಾರೆ, ಇದು ಚರಣಾಮೃತ ಪೂಜೆಯಿಂದ ತಯಾರಂತ ಒಂದು ತೀರ್ಥ, ಆ ಚರಣಾಮೃತದಲ್ಲಿ ತೆಗೆದುಕೊಂಡು ಬಾ ಅಂತ ಬ್ರಹ್ಮಚಾರಿಗೆ ಹೇಳ್ಬಿಟ್ಟು, ಈ ಚರಣಾಮೃತದಲ್ಲಿ ನಿನ್ನ ಕೈಯನ್ನಾದು, ನಿನ್ನ ಈ ರೋಗ ಎಷ್ಟೋ ವರ್ಷಗಳಿಂದ ಅವಳು ಅದನ್ನ ಏನ್ ಔಷಧಿ ಹಚ್ಚಿದ್ರು ಅದು ಮಾಯ ಆಗಿರೋದಿಲ್ಲ, ಅದನ್ನ ಅದು ನಿನ್ನ ಈ ರೋಗ ಪೂರ್ಣ ಇಲ್ಲ ಆಗ್ಬಿಡ್ತದೆ. ಅಷ್ಟೇ ಅಲ್ಲ, ಈ ಯಾವಾಗಾದ್ರೂ ಈರುಳ್ಳಿ ಬೆಳ್ಳುಳ್ಳಿ ತಿಂದ್ರೆ ಅದು ಮತ್ತೆ ಕಾಣಿಸ್ಕೊಳ್ಬಹುದು, ಈ ಗಾಬರಿ ಆಗ್ಬೇಡ, ಮತ್ತೆ ಈ ಒಂದು ಚರಣಾಮೃತವನ್ನ ಅದಕ್ಕೆ ಹಚ್ಚಿದ್ರೆ ಸಾಕು, ಅದು ಮತ್ತೆ ಹೋಗ್ಬಿಡ್ತದೆ ಅಂತ ಹೇಳಿ. ಹಾಗೆ ಅದನ್ನ ಹೇಳಿದ್ಮೇಲೆ ಅದೇ ತರ ಆ ಚರಣಾಮೃತದಲ್ಲಿ ಅವಳು ಕೈ ಎತ್ತಾಳೆ, ಕ್ರಮೇಣ ಅವಳ ಆ ಒಂದು ಆ ರೋಗ ಮಾಯ ಆಗ್ಬಿಡ್ತದೆ. ಅದರಿಂದ ಆ ಒಂದು ಕೈಗಳ ಒಂದು ವೇದನೆಯಿಂದ ಅವಳು ಪಾರಾಗ್ಬಿಡ್ತಾಳೆ. ಹೀಗೆ ಇನ್ನೊಬ್ಬ ಪೂರ್ಣಚಂದ್ರ ಭೌಮಿಕ ಅಂತ ಹೇಳಿ ಅವನು ಒಂದು ರೋಗದಿಂದ ನಡೀತಾ ಇರ್ತಾನೆ. ಯಾವ್ದಪ್ಪ ಅಂತಂದ್ರೆ ಆವಾಗಿನ ಕಾಲದಲ್ಲಿ ಅದನ್ನ ಟಿಬಿ ಅಂತ ಡಯಾಗ್ನೋಸ್ ಮಾಡ್ತಾರೆ, ಕ್ಷಯರೋಗ. ಆವಾಗಿನ ಕಾಲದಲ್ಲಿ ಅದಕ್ಕೆ ಔಷಧಿ ಕೂಡ ಇರಲಿಲ್ಲ, ಅದು ಜಾಸ್ತಿ ಆಗಿ ಅವನು ಯಾವಾಗ ನಾನು ಸಾಯ್ತೇನೆ ಅಂತ ಹೇಳಿ ಕಾಯ್ಕೊಂಡು ಕೂಡ್ಬೇಕಾದಂತ ಪರಿಸ್ಥಿತಿ ಬಂತು. ಮತ್ತೆ ಅವನು ಇಷ್ಟು ವೀಕ್ ಆಗಿದ್ದ ಅಂತಂದ್ರೆ ಅವನಿಗೆ ತನಗೆ ಶ್ರೀಮಾತೆ ನೋಡ್ಬೇಕನ್ನೋ ಇಚ್ಛೆ ಇದೆ, ಆದ್ರೆ ಜಯರಾಂಬಾಟಿ ಕೂಡ ಹೋಗ್ಲಿಕ್ಕೆ ಅವನಿಗೆ ಶಕ್ತಿ ಇಲ್ಲ. ಅದಕ್ಕೆ ಅವನು ಶಾರದಾ ಮಾತೆಯವರು ಪತ್ರ ಬರೀತಾನಂತೆ, ಅಮ್ಮ ಹೀಗೆ ನಾನು ಈಗ ಕ್ಷಯರೋಗದಿಂದ ಬಳಲ್ತಾ ಇದ್ದೇನೆ, ನೀವು ನೋಡ್ಬೇಕು ಅಂತ ಬಹಳ ಆಸೆ ಇದೆ, ತಾವೇನಾದ್ರೂ ಬಂದು ನನಗೆ ದರ್ಶನ ಕೊಟ್ಟರೆ ಬಹಳ ಒಳ್ಳೇದಾಗ್ತದೆ, ನಾನು ಈ ದರ್ಶನ ಪಡ್ಕೊಂಡು ನೆಮ್ಮದಿಯಿಂದ ಈ ಪ್ರಾಣವನ್ನ ಬಿಟ್ಬಿಡ್ತೇನೆ ಅಂತ ಹೇಳಿ ಅವ್ರ ಪತ್ರವನ್ನ ಓದಿ ಶಾರದಾ ಮಾತೆ ಅದಕ್ಕೆ ಉತ್ತರ ಬರೆಸ್ತಾರೆ. ಏನಂತ ಹೇಳಿ, ನೋಡು ನಿನ್ನ ಈ ರೋಗ ಗುಣ ಆಗ್ತದೆ, ಚಿಂತೆ ಮಾಡಬೇಡ. ಯಾವುದನ್ನ ಡಾಕ್ಟರ್ ಸರ್ಟಿಫೈ ಮಾಡ್ಬಿಟ್ಟಿದ್ದಾರೆ, ಇವನಿಗೆ ಇನ್ನು ಬದುಕುವ ಚಾನ್ಸ್ ಇಲ್ಲ ಅಂತ ಹೇಳಿ. ಆದ್ರೆ ಶಾರದಾ ಮಾತೆ ಹೇಳ್ತಾ ಇದ್ದಾರೆ, ನೀನ್ ಪ್ರಾಣ ಹೋಗೋದಕ್ಕೆ ಚಿಂತೆ ಮಾಡಬೇಡ, ನೀನ್ ಆರಾಮಾಗ್ತೀಯ. ಇದು ಈ ಪತ್ರದ ಜೊತೆಗೆ ನನ್ನ ಒಂದು ಭಾವಚಿತ್ರವನ್ನು ಕಳಿಸ್ತಾ ಇದ್ದೇವೆ, ನೀನು ಆ ಭಾವಚಿತ್ರವನ್ನ ನಿರಂತರವಾಗಿ ನೋಡು. ಮತ್ತೆ ಜೊತೆಗೆ ಉದ್ಬೋಧನಾ ಪತ್ರಿಕೆ, ಅಲ್ಲಿ ಬಂಗಾಳಿಯ ಒಂದು ಮಾಸಪತ್ರಿಕೆ, ಅದನ್ನ 12 ತಿಂಗಳಿಗೂ ಕೂಡ ಬಿಟ್ಟು ಅದನ್ನು ಕೂಡ ಕಳಿಸ್ಕೊಡ್ತಾರೆ. ಉದ್ಬೋಧನಾ ಪತ್ರಿಕೆಯನ್ನ ಓದು, ಜೊತೆಗೆ ನನ್ನ ಈ ಭಾವಚಿತ್ರವನ್ನ ನಿರಂತರವಾಗಿ ನೋಡ್ತಾ ಇರು, ನಿನ್ನ ಈ ರೋಗ ಗುಣ ಆಗ್ತದೆ, ವಾಸಿ ಆಗ್ತದೆ ಅಂತ ಹೇಳಿ ಆ ಪತ್ರವನ್ನು ಓದಿ ಬಹಳ ಸಂತುಷ್ಟನಾಗಿ ಶ್ರೀಮಾತೆಯವರು ಹೇಳಿದ್ದರನ್ನೇ ಮಾಡಿದ, ಜೊತೆಗೆ ಪೂರ್ಣ ಗುಣಮುಖ ಆದ. ಅಂದ್ರೆ ರೋಗಾನ ಶೇಷಾನ ವಹಂಸಿ ಪುಷ್ಟ ಅಂತ ಬರ್ತದೆ ಸಪ್ತಶತಿ ಚಂಡಿಯಲ್ಲಿ. ಅಂದ್ರೆ ನೀನು ಸಂತುಷ್ಟನಾದ್ರೆ ಎಂತ ರೋಗಗಳನ್ನು ಕೂಡ ವಾಸಿ ಮಾಡ್ಬಿಡ್ತೀಯಾ. ಅದನ್ನ ಶಾರದಾ ಮಾತೆಯವರ ಜೀವನದಲ್ಲಿ ನಾವು ಸಾಕ್ಷಾತ್ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಈಗ ಆವಾಗಿನ ಕಾಲದಲ್ಲಿ ಅಷ್ಟಿಲ್ಲ, ಇವಾಗಲೂ ಕೂಡ ಅವರು ಸಶರೀರಿಯಾಗಿ ಇಲ್ಲದೆ ಇದ್ರು ಕೂಡ ಅವರ ಒಂದು ಆಶೀರ್ವಾದದಿಂದ ಎಷ್ಟೋ ಜನ ಆ ರೀತಿ ರೋಗಗಳನ್ನ ಗುಣ ಮಾಡಿಸ್ಕೊಂಡಾಗ, ಅಥವಾ ಅವಳ ಹೇಳ್ತಾರಲ್ಲ ಇಂಪ್ರೂವ್ಮೆಂಟ್ ಅಂತ ಹೇಳಿ, ಯಾವುದು ನಿಮ್ಗೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು
ಆದ್ರೆ ಅಷ್ಟು ಮೀರಿ ಅವರು ಒಂದು ಸಮಾಧಾನದಿಂದ ಆ ಒಂದು ತೊಂದರೆಯಿಂದ ಪಾರಾಗಿ ಜೀವನವನ್ನು ನಡೆಸ್ತಾ ಇರುವಂತದನ್ನ ಇವತ್ತಿಗೂ ನಾವು ಕಾಣ್ತಾ ಇದ್ದೇವೆ ಅಂತಂದ್ರೆ ಶ್ರೀಮಾತೆಯ ಶಕ್ತಿ ಎಷ್ಟು ಅದ್ಭುತ ಇರ್ಬೋದು. ಹೇಳ್ತಾರೆ, ನಂಬಿ ಕರೆದೆ ತಾಯಿ ಓ ಎನ್ನ ದಿಗಳೇನು, ನಿನ್ನ ತೊರೆದವಳೆಂದು ಇರಬಲ್ಲಳು. ಹೇಗೆ ಆ ಜಗನ್ಮಾತೆ ಅಭಯವನ್ನು ಕೊಟ್ಟರೆ ಸಾಕು, ಅದರಿಂದ ನಮ್ಮ ಏನು ಒಂದು ಚಿಂತೆ ದೂರ ಎಲ್ಲವನ್ನೂ ಕೂಡ ದೂರ ಆಗ್ಬಿಡ್ತದೆ ಅಂತ ಒಂದು ಅದ್ಭುತ ಶಕ್ತಿ ಆ ಜಗನ್ಮಾತೆ. ಅಂದ್ರೆ ಏನ್ ಬೇಕು ನಮ್ಗೆ? ನಂಬಿಕೆ ಇರಬೇಕು. ನಂಬಿಕೆ ಇಲ್ಲ ಅಂತಂದ್ರೆ ಅಲ್ಲಿ ನಡೆಯೋದಿಲ್ಲ. ಆ ನಂಬಿಕೆ ಇದ್ರೆ ಇನ್ನು ಚಿಂತೆ ಇಲ್ಲ. ಅದಕ್ಕೋಸ್ಕರ ಆ ಒಂದು ನಂಬಿಕೆಯನ್ನ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಹಾಗಾಗಿ ಶಾರದಾ ಮಾತೆಯವರು ಆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯೂ ಕೂಡ ಒಬ್ರು ಒಂದ್ಸರಿ ಹೇಳ್ತಾನೆ, ಅಮ್ಮ ಈ ಬಾಂಕುರಾಣಿ ಶ್ರೀಕಾಂತ್ ಬಂಗಾಳದಲ್ಲಿ ನೋಡ್ಬೇಕು, ಇಡೀ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತಂದ್ರೆ ಬಾಂಕುರ. ನಮ್ಮ ಜಯರಾಮ್ ಪಾಟೀಲ್ ಅವರು ಬಾಂಕುರಾ ಜಿಲ್ಲೆಯಲ್ಲಿ. ಅವರು ಸನ್ಯಾಸ ಆ ಸ್ವಾಮೀಜಿಯವರು ಹೇಳ್ತಾರೆ, ಅಮ್ಮ ನಾ ಎಲ್ಲ ಇವತ್ತು ರಿಲೀಫ್ ವರ್ಕಿಗೆಲ್ಲ ಹೋಗಿದ್ದೆ, ಎಲ್ಲ ಕಡೆ ಎಷ್ಟು ಬರಗಾಲ ಇದೆ, ಎಷ್ಟು ಜನ ಕಷ್ಟದಿಂದ ನಡೀತಾ ಇದ್ದಾರೆ, ಉಪವಾಸ ಇದ್ದಾರೆ. ಆದ್ರೆ ನಮ್ಮ ಜಯರಾಮ್ ಪಾಟೀಲ್ ಸುತ್ತಮುತ್ತ ಎಲ್ಲ ಸಮೃದ್ಧವಾಗಿದೆ, ಇಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ ತಕ್ಷಣ ಶ್ರೀಮಾತೆ ಹೇಳ್ತಾರೆ, ಹೌದಪ್ಪ ದೇವಿ ಸಿಂಹವಾಗಿ ಇದ್ದಾಳಲ್ಲ ಅವಳು ಕೃಪೆ ಅದು, ಅದಕ್ಕೇನೆ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಹೇಳಿ. ಅದಕ್ಕೆ ಆ ಸ್ವಾಮೀಜಿ ಹೇಳ್ತಾರೆ, ಅಮ್ಮ ನನಗೆ ಅರ್ಥ ಆಗೋದಿಲ್ಲ, ನನಗೆ ಗೊತ್ತಿಲ್ಲ ಅದು ಯಾಕೆ ಅಂತಂದ್ರೆ ನಿಮ್ಮ ಒಂದು ದಿವ್ಯ ಸಾನ್ನಿಧ್ಯದಿಂದ ಮಾತ್ರ ಅದು ಈಗಾಗಲೇ ಸಾಧ್ಯ, ಅದಕ್ಕೆ ಮುಖ್ಯ ಕಾರಣ ನೀವು ಅಂತ ಹೇಳ್ತಾರೆ. ಅವಾಗ ಶ್ರೀಮಾತೆಯವರು ಏನು ಹೇಳೋದಿಲ್ಲ, ಸುಮ್ಮನಾಗಿರ್ತಾರೆ. ಅಂದ್ರೆ ಮೌನ ಸಮ್ಮತಿ ಲಕ್ಷಣ, ಹೌದು ಅಂತೇಳಿ ಒಪ್ಕೊಂಡ ಹಾಗೆ ಮತ್ತೆ ಇನ್ನೊಂದ್ಸರಿ ಅವರ ನಾದಿನಿಯರು ಅವರೆಲ್ಲ ಬಂಧು ಬಳಿ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಅಂತಹ ಅದ್ಭುತ ಬಂಧು ಬಳಿ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಿರಿಕಿರಿ ಕೊಡ್ತಾ ಇದ್ದವರು, ತರಬೇತಿ ಮಾಡ್ತಾ ಇದ್ದವರು. ಆದ್ರೆ ಇಷ್ಟೆಲ್ಲ ಜನ ಶ್ರೀಮಾತೆಯ ಗೌರವ ತೋರಿಸೋದು ನೋಡಿ ಅವ್ರಿಗೊಂದು ಸರಿ ದಿಗ್ಲಾಗ್ತಾ ಇರ್ತಂತೆ, ಇದೇನಿದು ನಿಜ ಅನ್ನೋ ಸುಳ್ಳು ಅಂತ ಹೇಳಿ. ಅದು ಕೂಡ ಬಹಳ ಚಿತ್ರ ಈಗ ಹೇಳ್ತಾರಲ್ಲ, ಎಷ್ಟು ಶ್ರೀಮಾತೆಯ ಕಡೆ ಹೇಳ್ತಾರೆ, ಎಂಥ ಕತ್ತು ಕಟ್ಕೊಂಡು ತಪಸ್ ಮಾಡಿದ್ರು ಕೂಡ ಜಗನ್ಮಾತೆ ಒಲಿಯೋದು ಕಷ್ಟ, ಅಂಥದ್ದು ಅವ್ರ ಮನೆಯಲ್ಲಿ ಹುಟ್ಟು ಬಂದಿದ್ದಾಳಂತದ್ದು ಕೂಡ ಅದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕನಿಷ್ಠ ಪಕ್ಷ ಅವಳಿಗೆ ಖುಷಿಯಿಂದ ಇಡಲಿಕ್ಕೂ ಕೂಡ ಅವ್ರು ಸಾಧ್ಯ ಆಗ್ತಾರೆ. ಇನ್ನೂ ಏನ್ ಮಾಡ್ತಾರೆ, ಅವಳಿಗೆ ತೊಂದರೆ ಕಿರಿಕಿರಿನೇ ಕೊಡ್ತಾ ಇದ್ದಾರೆ. ಒಂದ್ಸರಿ ಗಿರೀಶ್ ಚಂದ್ರ ಘೋಷ್ ಎಷ್ಟೇ ದುಷ್ಟನಾಗಿದ್ರು ಕೂಡ ಆಮೇಲೆ ಅವನು ಎಷ್ಟು ಅದ್ಭುತವಾದ ಶ್ರದ್ಧೆಯನ್ನ ವ್ಯಕ್ತಪಡಿಸ್ತಾನೆ ಅಂತಂದ್ರೆ ಆ ಶ್ರದ್ಧೆಯಿಂದ ಅವನು ಸಾಕ್ಷಾತ್ ಪರಮಾತ್ಮನನ್ನೇ ಪಡ್ಕೊಂಡ್ಬಿಡ್ತಾನೆ. ಅಂತ ಅದ್ಭುತವಾದ ಶ್ರದ್ಧೆ ಒಂದು. ಅವನು ಜಯರಾಮ್ ಪಾಟೀಲ್ ಕೂಡ ಬಂದಾಗ ಶಾರದಾ ಮಾತೆಯವರ ದಿವ್ಯತೆಗೆ ಎಷ್ಟು ಅದನ್ನ ಗಾಢವಾಗಿ ಒಪ್ಕೊಂಡಿರ್ತಾನೆ. ಅವನಿಗೆ ಈ ಶ್ರೀಮಾತೆಯವರ ತಮ್ಮಂದ್ರೆ ನೋಡಿ ಬೇಸರ ಆಗ್ತಕ್ಕಂಥ, ಏನ್ ನೀವು ಇಷ್ಟು ಜಗನ್ಮಾತೆ ಇಷ್ಟು ತಾನು ಧರೆಗೆ ಬಂದಿದ್ದಾಳಲ್ಲ, ಅವಳನ್ನು ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಗೆ, ಏನ್ ಪಡ್ಕೊಳ್ಬೇಕು, ಏನೆಲ್ಲ ಪಡ್ಕೊಳ್ಬಹುದು, ಆದ್ರೂ ನೀವು ಬಡವ್ರ ತರ ಇದ್ದೀರಲ್ಲ, ಮುಕ್ತಿಯನ್ನ ಪಡ್ಕೊಳ್ಬಹುದು, ಅವರೆಲ್ಲ ಒಂದು ಆನಂದವನ್ನ ಪಡ್ಕೊಳ್ಬಹುದು, ಅದರಿಂದ ನೀವು ವಂಚಿತರಾಗ್ತಾ ಇರಲ್ಲ. ಹೋಗಿ ನಿಮ್ಮ ಮಕ್ಕಳ ಕಾಳಿಗೆ ಬಿದ್ದು ಕ್ಷಮೆ ಕೇಳಿ ಅವರನ್ನ ಅವಳ ಕೃಪೆಯನ್ನ ಯಾಚಿಸುವ ಅಂತ ಹೇಳಿ ಕಾಳಿ ಕುಮಾರನ್ಗೆ ಸರಿಯಾಗಿ ಅವನು ಪಾಠ ಮಾಡ್ತಾನೆ. ಅವನು ಎಷ್ಟು ಶ್ರದ್ಧೆಯಿಂದ ಅದನ್ನ ಕೇಳ್ತಾನೆ ಅಂತಂದ್ರೆ ಕಾಳಿ ಕುಮಾರಿಗೂ ಕೂಡ ಸ್ವಲ್ಪ ಗಾಬರಿ ಆಗ್ತದೆ. ಹೌದಾ ನಮ್ಮಕ್ಕ ಅಷ್ಟು ದೊಡ್ಡೋಳ, ಹೌದಾ ಹೀಗಿದೆಯಾ ಅಂತ ಹೇಳಿ ಅವನು ಓಡಿ ಬರ್ತಾನಂತೆ ಶಾರದಾ ಮಾತೆ ಇರುತ್ತೆ. ಶಾರದಾ ಮಾತೆ ಹತ್ರ ಬಂದು ಆ ಶಾರದಾ ಮಾತೆ ಕಾಳಿ ಯಾಕೋ ಏನಾಯ್ತು ಅಂತಂತಂದ್ರೆ, ಅಕ್ಕ ನೀನೇನು ಜಗನ್ಮಾತೆ ಅಂತೆ, ನೀನೆಲ್ಲ ಮುಕ್ತಿ ಕೊಡ್ತೀಯಂತೆ, ಹೌದಾ? ಏ ಕಾಳಿ ನಾನು ನಿಮ್ಮ ಅಕ್ಕ. ಅವಾಗ ಇಷ್ಟೆಲ್ಲ ಏನು ಗಿರೀಶ್ ಅಂತ ಕೇಳ್ಬೋದಂತ ಅದೆಲ್ಲ ಹೋಗಿ ಜನರಂತ ಹೋಗ್ಬಿಡ್ತದ. ಓ ಹೌದಲ್ಲ, ನೀ ನಮ್ಮ ಅಕ್ಕ ಅಲ್ವಾ, ಮತ್ತೆ ಸುಮ್ಮನೆ ಅವನ ತಲೆಯಲ್ಲ ಹಾಗಿದ ಅಂತೇಳಿ. ಹಾಗೆ ಆ ಒಂದು ಮಹಿಮೆಯನ್ನ ಗುರುತಿಸ್ಲಿಕ್ಕೂ ಕೂಡ ಅಂತಸತ್ವ ಇರ್ಬೇಕಾಗ್ತದೆ. ಸುಮ್ಮನೆ ಅದನ್ನ ಗ್ರಹಿಸ್ಲಿಕ್ಕೆ, ಅದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಮಾತ್ರ ಅಲ್ಲ. ಅದಕ್ಕೆ ನೋಡಿದ್ವಲ್ಲ, ಮಹಿಮೆ ಅನ್ನೋದು ತೆಂಬರಮ್ಮ
ಅದಕ್ಕೆ ಆ ತಾಯಿ ಮಹಿಮೆಯನ್ನು ಅರ್ಕೊಳ್ಬೇಕು ಅಂದ್ರೂ ಕೂಡ ಅವಳ ಕೃಪೆಯೇ ಆಗ್ಬೇಕು. ಅವಳು ನಮಗೆ ನಿನಗೆ ಆ ಒಂದು ಹೇಳ್ತಾನೆ, ಆ ಕೃಷ್ಣ ಪರಮಾತ್ಮ ದಿವ್ಯ ದೃಷ್ಟಿಯನ್ನು ಕೊಟ್ಟಾಗ ಅರ್ಜುನನಿಗೆ ಆ ವಿಶ್ವರೂಪ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನಮಗೂ ಕೂಡ ಅವಳ ಒಂದು ಕೃಪೆ ಸಿದ್ಧಿಸಿದಾಗ ಅವಳನ್ನ ಸ್ವಲ್ಪ ಮಟ್ಟಿಗಾದ್ರೂ ತಿಳ್ಕೊಂಡು ಅವಳ ದಿವ್ಯತೆಯನ್ನು ಆರಾಧಿಸಲಿಕ್ಕೆ, ಅದನ್ನ ಮನಗಂಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ಶ್ರೀಮಾತೆ ಶಾರದಾ ದೇವಿಯವರು ಎಲ್ಲರಿಗೂ ಕೂಡ ಆ ಕೃಪೆಯನ್ನ ಹರಿಸಲಿ, ಆ ತಾಯಿಯ ಒಂದು ದಿವ್ಯ ದರ್ಶನವನ್ನ ನಮಗೆ ಮಾಡಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದನ್ನ ಶ್ರೀಮಾತೆಯ ಕೃಪೆಯಿಂದ ನಾಳೆ ಮುಂದುವರಿಸೋಣ. ಕಡೆಯಲ್ಲಿ ತವ ಕೃಪೆ ಬೆಳಗಲಿ. ತವ ಕೃಪೆ ಬೆಳಗಲಿ, ಭವ ಭ್ರಮೆ ಕಳೆಯಲಿ. ತವ ಕೃಪೆ ಬೆಳಗಲಿ, ಭವ ಭ್ರಮೆ ಕಳೆಯಲಿ. ಶಿವೆ ಶ್ರೀ ಶಾರದೆ ತವ ಕದೆ ಮೋರೆಯುವೆ. ಶಿವೆ ಶ್ರೀ ಶಾರದೆ ತವ ಕದೆ ಮೋರೆಯುವೆ. ಇಂದು ಸುವಿಮಲೆ ವಂದಿತ ಪಾದತಲೆ. ಇಂದು ಸುವಿಮಲೆ ವಂದಿತ ಪಾದತಲೆ. ಕುಂದರ ಪ್ರೇಮದ ಮಂದಾಕಿನಿಯೇ ತವ ಕೃಪೆ ಬೆಳಗಲಿ, ಭವ ಭ್ರಮೆ ಕಳೆಯಲಿ. ತವ ಕೃಪೆ ಬೆಳಗಲಿ, ಭವ ಭ್ರಮೆ ಕಳೆಯಲಿ. ಶಿವೆ ಶ್ರೀ ಶಾರದೆ ತವ ಕದೆ ಮೋರೆಯುವೆ. ತ್ಯಾಗ ವಿಭೂಷಿತೆ ತ್ಯಾಗಿ ಕುಲಾಂಬಿಕೆ. ತ್ಯಾಗ ವಿಭೂಷಿತೆ ತ್ಯಾಗಿ ಕುಲಾಂಬಿಕೆ. ಯೋಗೀಂದ್ರಾರ್ಚಿತೆ ಯೋಗ ಪ್ರದಾತೆ. ತ್ಯಾಗ ವಿಭೂಷಿತೆ ತ್ಯಾಗಿ ಕುಲಾಂಬಿಕೆ. ಯೋಗೀಂದ್ರಾರ್ಚಿತೆ ಯೋಗ ಪ್ರದಾತೆ. ತವ ಕೃಪೆ ಬೆಳಗಲಿ, ಭ್ರಮೆ ಕಳೆಯಲಿ. ತವ ಕೃಪೆ ಬೆಳಗಲಿ, ಭವ ಭ್ರಮೆ ಕಳೆಯಲಿ. ಶಿವೆ ಶ್ರೀ ಶಾರದೆ ತವ ಕದೆ ಮೋರೆಯುವೆ. ನಿನ್ನಡಿಗಾವರೆ ಎನ್ನಯ ಆಸರೆ. ನಿನ್ನಡಿಗಾವರೆ ಎನ್ನಯ ಆಸರೆ. ಮನ್ನಿಸುದಾಸನ ಭಿನ್ನಹ ಮಾತೆ. ನಿನ್ನಡಿಗಾವರೆ ಎನ್ನಯ ಆಸರೆ. ಮನ್ನಿಸುದಾಸನ ಭಿನ್ನಹ ಮಾತೆ. ತವ ಕೃಪೆ ಬೆಳಗಲಿ, ಭವ ಭ್ರಮೆ ಕಳೆಯಲಿ. ತವ ಕೃಪೆ ಬೆಳಗಲಿ, ಭವ ಭ್ರಮೆ ಕಳೆಯಲಿ. ಶಿವೆ ಶ್ರೀ ಶಾರದೆ ತವ ಕದೆ ಮೋರೆಯುವೆ. ಶಿವೆ ಶ್ರೀ ಶಾರದೆ ತವ ಕದೆ ಮೋರೆಯುವೆ. ಶಿವೆ ಶ್ರೀ ಶಾರದೆ ತವ
ಕದಿ ಮೋರೆಯುವೆ ಜಲ